ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 2025-26ನೇ ಸಾಲಿನ ರಾಜ್ಯ ಮಟ್ಟದ SLC ಪೂರ್ವ ಸಿದ್ಧತಾ ಪರೀಕ್ಷೆ 3 ವಿಷಯ ಗಣಿತ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಕಲಿಯುತ್ತಾ ಹೋಗೋಣ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 8 ಅಂಕ. ಸೊ 1ನೇ ಪ್ರಶ್ನೆ ಬರೋಣ. 30ರ ಅವಿಭಾಜ್ಯ ಅಪವರ್ತನಗಳು ಯಾವುದು ಅಂತ ಕೇಳಿದರೆ A, B, C, D 4 ಆಪ್ಷನ್ಸ್ ಇದೆ. ಸೊ ಉತ್ತರವನ್ನು ನೋಡೋಣ. ಸೊ ಫಸ್ಟ್ ಮೇನಲ್ಲಿ 1ನೇ ಕ್ವಶನ್, 30ನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ಬಾಕ್ಸ್ ಹೋಗಬೇಕು. 2 ಬಂದಲೇ, ಸೊ 1 ಉಳಿತು, 10 ಆಯಿತು. 2 5 15, 2 5 10. ಸೊ ಈ 15 ಇದೆ, 3ರಿಂದ ಬಾಗಿಸ್ಬೇಕು. 3 5 15. ಸೊ 2 3 5 ಇವು ಅವಿಭಾಜ್ಯ ಅಪವರ್ತನಗಳು. 30ರ ಅವಿಭಾಜ್ಯ ಅಪವರ್ತನಗಳು 2 × 3 × 5. ಸೊ ಆನ್ಸರು ಆಪ್ಷನ್ ಬಿ 2, 3, 5 ಈಸ್ ದ ರೈಟ್ ಆನ್ಸರ್. ಸೊ 1ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಇನ್ನು ಪ್ರಶ್ನೆ 2, A1x + B1y + C1 = 0 ಮತ್ತು A2x + B2y + C2 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾದಾಗ ಇವುಗಳಲ್ಲಿ ಸರಿಯಾದ ಸಂಬಂಧವು. ಸೊ ಛೇದಿಸುವ ಅಂತ ಇದೆ, ಕಂಡೀಷನ್ ಏನಾಗಿರ್ಬೇಕಪ್ಪ ಅಂದರೆ A1/A2 = B1/B2. ಹಾಗಾಗಿ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಸೊ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, A1/A2 = B1/B2. ಛೇದಿಸುವ ರೇಖೆಗಳಿಗೆ ಇದು ಕಂಡೀಷನ್ ಆಗಿರುತ್ತೆ. ಪ್ರಶ್ನೆ 3, ಮೊದಲ ಪದ ಎ ಮತ್ತು nನೇ ಪದ ಎಲ್ ಆಗಿರುವ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ. ಸೊ ಮೊದಲನೇ ಪದ ಎ ಇದೆ, ಕೊನೆಯ ಪದ nನೇ ಪದ ಎಲ್ ಆಗಿದೆ. ಸೊ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂದರೆ Sn = n/2 (a + l). ಇದು ಸರಿಯಾದ ಉತ್ತರ. ಸೊ ಆಪ್ಷನ್ ಎ, Sn = n/2 (a + l) ಅನ್ನೋದು ಸರಿಯಾದ ಉತ್ತರ. 3ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 3, ಆಪ್ಷನ್ ಎ, Sn = n/2 (a + l). ಪ್ರಶ್ನೆ 4, 5x² = 4x - 5 ಈ ವರ್ಗ ಸಮೀಕರಣದ ಆದರ್ಶ ರೂಪ ಏನು ಅಂತ ಕೇಳಿದರೆ, ಸೊ 4 ಆಪ್ಷನ್ಸ್ ಇದೆ, ಯಾವ್ದು ಬರುತ್ತೆ ಅಂತ ನೋಡೋಣ. 5x² = 4x - 5 ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಿದರೆ 5x² ಹಾಗೆ ಬರೆದಿದೆ. ಸಮಚಿಹ್ನೆಯಿಂದ ಈ ಕಡೆ ಬಂದರೆ ಚಿಹ್ನೆ ಬದಲಾಗುತ್ತೆ. +4x ಈ ಕಡೆ ಬಂದರೆ -4x, -5 ಈ ಕಡೆ ಬಂದರೆ +5 = 0 ಆಗುತ್ತೆ. 5x² - 4x + 5 = 0 ಯಾವುದರಲ್ಲಿದೆ? ಆಪ್ಷನ್ ಸಿ ಯಲ್ಲಿದೆ. 5x² - 4x + 5 = 0. ಹಾಗಾಗಿ 4ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 4ಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ 5, sin 30° + cos 60° ಬೆಲೆಯು ಏನಾಗಿರುತ್ತೆ? ಸೊ ABCD 4 ಆಪ್ಷನ್ಸ್ ಇದೆ. ಇದ್ರ ಬೆಲೆ ಎಷ್ಟು ಬರುತ್ತೆ ಅಂತ ಲೆಕ್ಕ ಮಾಡಿ ನೋಡೋಣ. ನೋಡಿ, 5ನೇ ಪ್ರಶ್ನೆಗೆ sin 30° + cos 60°. sin 30 ಅಂದರೆ 1/2 + cos 60 ಅಂದರೆ 1/2 ಬೆಲೆಗಳು. ಸೊ 1/2 + 1/2 ಅಂದರೆ 2/2 ಆಗುತ್ತೆ. ಅಂದರೆ 2/2 ಅಂದರೆ 1 ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ 1 ಈಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆಗೆ ಆಪ್ಷನ್ ಡಿ 1 ಸರಿಯಾದ ಉತ್ತರ. ಸೊ 5ನೇ ಪ್ರಶ್ನೆಗೆ ಆಪ್ಷನ್ ಡಿ 1 ಅನ್ನೋದು ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 6, ತ್ರಿಜ್ಯ r ಮಾನ ಹೊಂದಿರುವ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಗೋಳದ ಘನಫಲ ಅಂದರೆ 4/3 πr³ ಯಾವುದರಲ್ಲಿದೆ? ಆಪ್ಷನ್ ಎ ಯಲ್ಲಿದೆ. ಸೊ 6ನೇ ಪ್ರಶ್ನೆಗೆ ಆಪ್ಷನ್ ಎ 4/3 πr³ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 6ಕ್ಕೆ ಆಪ್ಷನ್ ಎ 4/3 πr³ ಸರಿಯಾದ ಉತ್ತರ. ಪ್ರಶ್ನೆ 7, p(x) = kx² + 2x + 3k ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮನಾದರೆ k ಯ ಬೆಲೆಯು ಅಂತ ಕೇಳಿದರೆ, ಸೊ ABCD 4 ಆಪ್ಷನ್ಸ್ ಇದೆ. ಇದಕ್ಕೆ ಲೆಕ್ಕ ಮಾಡಬೇಕು. ಲೆಕ್ಕ ಮಾಡಿದ ಮೇಲೆ ಆನ್ಸರ್ ಏನು ಬರುತ್ತೆ ಅಂತ ನೋಡೋಣ.
ನೋಡಿ 7ನೇ ಪ್ರಶ್ನೆಗೆ ಉತ್ತರ ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3k ವರ್ಗ ಬಹುಪದೋಕ್ತಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಎ ಅಂದರೆ ಕೆ, ಬಿ ಅಂದರೆ 2, ಸಿ ಅಂದರೆ 3k ಬರ್ಕೋಬೇಕು, ಬರೀ 3 ಬರಿಬಾರ್ದು, 3k. ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮನಾಗಿದೆ ಅಂತ ಹೇಳಿದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಇಕ್ವಲ್ ಟು ಆಲ್ಫಾ ಇಂಟು ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾದು ಸಿ ಬೈ ಎ. ಸೊ ಮೈನಸ್ ಹಾಗೆ ಬರ್ತಿದೆ. ಬಿ ಅಂದರೆ 2, ಎ ಅಂದರೆ ಕೆ, ಸಿ ಅಂದರೆ 3k, ಎ ಅಂದರೆ ಕೆ. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ. ಕೆ ಕ್ಯಾನ್ಸಲ್ ಆಗುತ್ತೆ, -2 ಬೈ ಕೆ ಇಸ್ ಇಕ್ವಲ್ ಟು 3 ಆಗುತ್ತೆ. ಸೊ ನಮಗೆ ಕೆ ಬೇಕು, -2 ಇಸ್ ಇಕ್ವಲ್ ಟು ಡಿವೈಡ್ ಕೆ ಈ ಕಡೆ ಬಂದರೆ ಇಂಟು ಕೆ ಆಗುತ್ತೆ, 3k. ಸೊ ಕೆ ಬೇಕು, -2 ಇಂಟು 3 ಕಡೆ ಬಂದರೆ ಡಿವೈಡ್ ಆಗುತ್ತೆ, ಕೆ ಇಸ್ ಇಕ್ವಲ್ ಟು -2 ಬೈ 3. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ -2 ಬೈ 3 ಅನ್ನೋದು ಸರಿಯಾದ ಉತ್ತರ ಆಗಿದೆ. ಸೊ 7ನೇ ಪ್ರಶ್ನೆಗೆ ಈ ರೀತಿ ಲೆಕ್ಕ ಮಾಡಿದಾಗ ನಮಗೆ ಕೆ ಬೆಲೆ ಸಿಗುತ್ತೆ ವಿದ್ಯಾರ್ಥಿಗಳು. ಹಾಗಾಗಿ 7ನೇ ಪ್ರಶ್ನೆಗೆ ಆಪ್ಷನ್ ಡಿ -2 ಬೈ 3 ಸರಿಯಾದ ಉತ್ತರ ಆಗಿದೆ. ಸೊ 7ನೇ ಪ್ರಶ್ನೆಗೆ ಆಪ್ಷನ್ ಡಿ -2 ಬೈ 3 ಸರಿಯಾದ ಉತ್ತರ. 8ನೇ ಪ್ರಶ್ನೆ ಬರೋಣ. ಚಿತ್ರದಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಮತ್ತು ಇಯು ಬಿ ಸಿಯ ಮೇಲಿನ ಒಂದು ಬಿಂದು. ಎ ಇ ಮತ್ತು ಡಿ ಸಿಗಳನ್ನು ಎಫ್ ಬಿಂದುವಿನಲ್ಲಿ ಸಂಧಿಸುವಂತೆ ವೃದ್ಧಿಸಿದೆ. ಹಾಗಾದರೆ ಕೆಳಗಿನಗಳಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಕೇಳಿದರೆ, ಸೊ ಚಿತ್ರವನ್ನು ಗಮನಿಸಿ ನಾವು ಎ ಬಿ ಸಿ ಡಿಯಲ್ಲಿ ಸರಿಯಾದ ಸಂಬಂಧ ಯಾವುದು ಅಂತ ಗುರ್ತು ಮಾಡಬೇಕಾಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದು ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ಎ ಬಿ ಬಾಹು ಡಿ ಸಿಗೆ ಸಮನಾಗಿರುತ್ತೆ, ಹಾಗೆ ಎ ಡಿ ಬಾಹು ಬಿ ಸಿಗೆ ಸಮನಾಗಿರುತ್ತೆ, ಹಾಗೆ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಕೋನ ಬಿ ಕೋನ ಡಿಗೆ ಸಮ, ಈ ಕೋನ ಎ ಕೋನ ಎಫ್ಗೆ ಸಮ, ಯಾಕೆಂದರೆ ಪರ್ಯಾಯ ಕೋನಗಳು ಸಮಾಂತರ ಬಾಹುಗಳ ನಡುವೆ ಉಂಟಾಗ್ತಕ್ಕಂಥ ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಸೊ ಇದಿಷ್ಟು ಗೊತ್ತಿರಲಿ. ಸೊ ಇದರಲ್ಲಿ 2 ತ್ರಿಭುಜ ತಗೊಳ್ಳೋಣ. ತ್ರಿಭುಜ ಎ ಬಿ ಇ ಈ ತ್ರಿಭುಜ, ಮತ್ತು ತ್ರಿಭುಜ ಎಫ್ ಡಿ ಎ ಈ ತ್ರಿಭುಜ ತಗೊಳ್ಳೋಣ. ಸೊ 2 ತ್ರಿಭುಜ ತಗೊಂಡಾಗ ಕೋನ ಬಿ ಯು ಕೋನ ಡಿಗೆ ಸಮನಾಗಿರುತ್ತೆ, ಕೋನ ಎ ಯು ಕೋನ ಎಫ್ಗೆ ಸಮನಾಗಿರುತ್ತೆ. ಕೋನ ಬಿ ಕೋನ ಡಿಗೆ ಯಾಕೆ ಸಮ ಅಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರುತ್ತೆ. ಕೋನ ಎ ಕೋನ ಎಫ್ಗೆ ಯಾಕೆ ಸಮ ಅಂದರೆ ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಹಾಗಾಗಿ ಈ ತ್ರಿಭುಜಕ್ಕೆ ಸರ್ವಸಮ ಆಗುತ್ತೆ. ತ್ರಿಭುಜ ಎ ಬಿ ಇ ಸಮರೂಪ ತ್ರಿಭುಜ ಎಫ್ ಡಿ ಎ. ಸೊ ಹಾಗಾಗಿ ಕೋನ ನಿರ್ಧಾರಕ ಪ್ರಮೇಯದಿಂದ ಇವೆರಡು ಸರ್ವಸಮ ಆಗುತ್ತೆ. ಹಾಗಾಗಿ ನಾವು ಏನಂತ ಬರಿಬೋದಪ್ಪ ಅಂದರೆ ಎ ಬಿ ಡಿವೈಡ್ಸ್ ಎಫ್ ಡಿ, ಎ ಬಿ ಡಿವೈಡ್ಸ್ ಎಫ್ ಡಿ ಅಂತ ಬರಿಬೋದು. ಹಾಗೆ ಬಿ ಇ ಡಿವೈಡ್ಸ್ ಡಿ ಎ ಅಂತ ಬರಿಬೋದು. ಹೇಗೆ ಬರಿಬೋದು ಅಂದರೆ ಚಿತ್ರ ಹಾಕಿದ ನೋಡಿ, ಎ ಬಿ ಇ ಎಫ್ ಡಿ ಎ. ಹಾಗಾದರೆ ಈ ಬಾಹು ಎ ಬಿ ಬಾಹು ಎಫ್ ಡಿಗೆ ಅನುರೂಪ. ಸೊ ಎ ಬಿ ಡಿವೈಡ್ಸ್ ಎಫ್ ಡಿ, ಹಾಗೆ ಬಿ ಇ ಬಾಹು ಡಿ ಎಗೆ ಅನುರೂಪ, ಬಿ ಇ ಡಿವೈಡ್ಸ್ ಡಿ ಎ ಅಂತ ಬರಿಬೋದು. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಈ ಕ್ವಶನ್ಗೆ ಸಂಬಂಧಪಟ್ಟಂತೆ ಏನಾದರೂ ಕ್ಲಾರಿಫಿಕೇಷನ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಡಿಸ್ಕ್ರಿಪ್ಷನ್ ನೋಡಿದ್ರೆ ನಿಮಗೆ ಸೊಲ್ಯೂಷನ್ಸ್ ಸಿಗುತ್ತೆ, ಎಕ್ಸ್ಟ್ರಾ ಕ್ಲಾರಿಫಿಕೇಷನ್ ಬೇಕಾದರೆ ಮಾತ್ರ. ಮುಂದೆ ಹೋಗೋಣ. ಸೊ 8ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಸೆಕೆಂಡ್ ಲೈನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 9ನೇ ಪ್ರಶ್ನೆ. ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಡಿಗ್ರಿಯನ್ನು ಬರೆಯಿರಿ ಅಂತ. ಸೊ ಇಲ್ಲಿ 2ನೇ ಮೇನಲ್ಲಿ 8 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 8 ಅಂಕಗಳು. ಸೊ 9ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಸೊ 9ನೇ ಪ್ರಶ್ನೆಗೆ ಉತ್ತರ, ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತವು 3 ಆಗಿರುತ್ತೆ. ಘನ ಬಹುಪದೋಕ್ತಿ ಇದ್ದರೆ 3, ವರ್ಗ ಬಹುಪದೋಕ್ತಿ ಇದ್ದರೆ 2, ರೇಖಾತ್ಮಕ ಬಹುಪದೋಕ್ತಿ ಇದ್ದರೆ 1. ಇದನ್ನು ನೆನ್ಪಿಟ್ಕೊಳ್ಳಿ. 10ನೇ ಪ್ರಶ್ನೆ. ಎ ಬ್ರಾಕೆಟ್ 2,5 ಬ್ರಾಕೆಟ್ ಕ್ಲೋಸ್ ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ ಎಷ್ಟು? y ಅಕ್ಷಕ್ಕಿರುವ ಲಂಬ ದೂರ. ಸೊ ಎಕ್ಸ್ ಅಕ್ಷಕ್ಕೆ ಅಂದರೆ 5 ಆಗುತ್ತೆ, y ಅಕ್ಷಕ್ಕೆ ಅಂದರೆ 2 ಆಗುತ್ತೆ. y ಅಕ್ಷಕ್ಕೆ ಹೇಳಿದರೆ ಎಕ್ಸ್ ಪಾಯಿಂಟ್ ಬರಿಬೇಕು, ಎಕ್ಸ್ ಅಕ್ಷಕ್ಕೆ ಹೇಳಿದರೆ y ಪಾಯಿಂಟ್ ಬರಿಬೇಕು. ಸೊ ಇಲ್ಲಿ y ಅಕ್ಷಕ್ಕೆ ಹೇಳಿದರೆ ಎಕ್ಸ್ ಪಾಯಿಂಟ್ 2 ಬರಿಬೇಕು, ಎಕ್ಸ್ ಅಕ್ಷಕ್ಕೆ ಹೇಳಿದರೆ y ಪಾಯಿಂಟ್ ಬರಿಬೇಕು. ಹಾಗಾಗಿ y ಅಕ್ಷಕ್ಕಿರುವ ಲಂಬ ದೂರ 2 ಆಗುತ್ತೆ. 10ನೇ ಪ್ರಶ್ನೆಗೆ 2 ಸರಿಯಾದ ಉತ್ತರ. ಎ ಬ್ರಾಕೆಟ್ 2,5 ಬ್ರಾಕೆಟ್ ಕ್ಲೋಸ್ y ಅಕ್ಷಕ್ಕಿರುವ ಲಂಬ ದೂರ. ಸೊ y ಅಕ್ಷ ಇದು, ಇದಕ್ಕೆ ಲಂಬ ದೂರ ಎಷ್ಟು? 2 ಆಗಿರುತ್ತೆ. ಸೊ ಆನ್ಸರ್ 2. 11ನೇ ಪ್ರಶ್ನೆ. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಎಷ್ಟು? ನೇರವಾದ ಪ್ರಶ್ನೆ, 1 ಆಗಿರುತ್ತೆ ಉತ್ತರ. ಸೊ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ 1. ಇದು ಸರಿಯಾದ ಉತ್ತರ ಆಗಿದೆ.
ಪ್ರಶ್ನೆ 12. ಸಮವಾದ ಬಾಹುಗಳನ್ನು ಹೊಂದಿರುವ ಎರಡು ಬಹುಭುಜಗಳ ಸಮರೂಪತೆಗೆ ನಿಬಂಧನೆಗಳನ್ನು ಬರೆಯಿರಿ ಅಂತ ಇದೆ. ನೋಡೋಣ ನಿಬಂಧನೆಗಳು. 12ನೇ ಪ್ರಶ್ನೆಗೆ ಉತ್ತರ. 1ನೇದು ಅನುರೂಪ ಕೋನಗಳು ಸಮವಾಗಿರಬೇಕು. 2ನೇದು ಅನುರೂಪ ಬಾಹುಗಳು ಸಮ ಅಥವಾ ಸಮಾನುಪಾತದಲ್ಲಿ ಇರಬೇಕು ಅನ್ನೋದು ನಿಬಂಧನೆಗಳು ಆಗಿದೆ. 13ನೇ ಪ್ರಶ್ನೆ. 2x - 5y + 4 = 0 ಮತ್ತು 2x + 5 - 8 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತವೆ ಅಂತ ಕೇಳಿದರೆ ಇದನ್ನು ಲೆಕ್ಕ ಮಾಡಿ ಮಾಡೋಣ. ಸೊ 2x - 5 + 4 = 0, 2x + 5 - 8 = 0. ಸೊ a1x + b1y + c1 = 0 ಅಂತ ಬರ್ಕೊಂಡ್ರೆ a1 2 ಆಗುತ್ತೆ, b1 - 5, c1 4 ಆಗುತ್ತೆ. ಇದನ್ನು a2x + b2y + c2 = 0 ಅಂತ ಬರೆದ್ರೆ a2 2 ಆಗುತ್ತೆ, b2 1 ಆಗುತ್ತೆ, ಏನಿಲ್ಲ ಅಂದರೆ 1 ಬರೀಬೇಕು, c2 - 8 ಆಗುತ್ತೆ. ಈ ಕಂಡೀಷನ್ ಬರ್ಕೊಳ್ಳೋಣ. a1/a2 = b1/b2 = c1/c2 ಅಂತ. ಸೊ a1 ಅಂದರೆ 2, a2 ಅಂದರೆ 2, 2/2, b1 ಅಂದರೆ -5, ಸೊ b2 ಅಂದರೆ 1, -5/1 = c1 ಅಂದರೆ 4, c2 ಅಂದರೆ -8. ಸೊ ಆ ಬೆಲೆಗಳನ್ನು ಬರೆದಿವಿ. ಫಸ್ಟ್ ಎರಡನ್ನು ನೋಡಿದಾಗ ಇವರನ್ನ ಸಮ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. 2/2 = -5/1 ಅಂದರೆ ಈ ರೀತಿ ಕಂಡೀಷನ್ ಇದೆ ಅಂದರೆ ರೇಖೆಗಳು ಛೇದಿಸಿದೆ ಅಂತ. ಸೊ ಛೇದಿಸುವ ರೇಖೆಗಳಾಗಿದೆ. ಛೇದಿಸುವ ರೇಖೆಗಳಿಗೆ ಒಂದೇ ಒಂದು ಪರಿಹಾರ ಇರುತ್ತೆ, ಅದನ್ನು ಅನನ್ಯ ಪರಿಹಾರ ಅಂತೇಳಿ ಕರಿತೀವಿ. ಸೊ ಇದು 13ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 14ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ n = 5n + 3 ಆದಾಗ ಶ್ರೇಣಿಯ ಮೂರನೇ ಪದವನ್ನು ಕಂಡುಹಿಡಿಯಿರಿ. ಎನ್ನನೇ ಪದ n = 5n + 3 ಆದಾಗ ಶ್ರೇಣಿಯ ಮೂರನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಉತ್ತರವನ್ನು ನೋಡೋಣ. ಸೊ an = 5n + 3, a3 ಕಂಡುಹಿಡಬೇಕು, n ಜಾಗದಲ್ಲಿ 3 ಹಾಕಬೇಕು. a3 = 5, n ಅಂದರೆ ಇಂಟು 3 + 3, 5 3 15 + 3 2 ಆ್ಯಡ್ ಮಾಡಿದರೆ 18. ಸೊ a3 = 18. 14ನೇ ಪ್ರಶ್ನೆಗೆ ಉತ್ತರ. 15ನೇ ಪ್ರಶ್ನೆ. ಬಹುಲಕ 13 ಮತ್ತು ಸರಾಸರಿ 10 ಆಗಿರುವ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಸೊ ಫಾರ್ಮುಲಾಕ್ಕೆ ಲೆಕ್ಕ ಮಾಡಬೇಕಾಗತ್ತೆ. ನೋಡೋಣ ಉತ್ತರವನ್ನು. ಸೊ ಫಾರ್ಮುಲಾ 3 ಮಧ್ಯಾಂಕ = ಬಹುಲಕ + 2 ಸರಾಸರಿ. ಇದನ್ನು 3m/2s ಅಂತೇಳಿ ನೀವು ನೆನ್ಪಿಟ್ಕೋಬೋದು. 3m ಅಂದರೆ 3 ಮಧ್ಯಾಂಕ, b ಅಂದರೆ ಬಹುಲಕ, 2s ಅಂದರೆ ಸರಾಸರಿ. ಫಸ್ಟ್ = ಬರುತ್ತೆ, ಆಮೇಲೆ ಪ್ಲಸ್ ಬರುತ್ತೆ. ಆ ಕಾನ್ಸೆಪ್ಟ್ ಮೇಲೆ ನೆನ್ಪಿಟ್ಕೋಬೋದು. ಇಲ್ಲ ಹೀಗೆ ನೀವು 3 ಮಧ್ಯಾಂಕ = ಬಹುಲಕ + 2 ಸರಾಸರಿ ಅಂತ ನೆನ್ಪಿಟ್ಕೋಬೋದು. ಸೊ 3 ಮಧ್ಯಾಂಕ ಹಾಗೆ ಬರೆದಿದ್ದೀನಿ. ಬಹುಲಕ ಕೊಟ್ಟಿದ್ದಾರೆ 13 + 2 ಹಾಗೆ ಇದೆ, ಸರಾಸರಿ ಕೊಟ್ಟಿದ್ದಾರೆ 10. ಸೊ 3 ಮಧ್ಯಾಂಕ = 13, 2 × 10 20, 20 13 ಕೂಡಿಸಿ 33 ಆಗುತ್ತೆ. 3 ಮಧ್ಯಾಂಕ 33 ಆದರೆ ಮಧ್ಯಾಂಕ = 33/3. ಸೊ ಮಧ್ಯಾಂಕ = 11 ಆಗುತ್ತೆ. ಸೊ ಇದು 15ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 16ನೇ ಪ್ರಶ್ನೆ. 6 ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಚೌಕಘನದ ಘನಫಲವನ್ನು ಕಂಡುಹಿಡಿಯಿರಿ ಅಂತಿದೆ. ಫಾರ್ಮುಲಾ ಬಳಸಿ ಲೆಕ್ಕವನ್ನು ಮಾಡೋಣ. ಸೊ L = 6 ಸೆಂಟಿಮೀಟರ್, ಇದು ಒಂದು ಅಂಚಿನ ಉದ್ದ. ಚೌಕಘನದ ಘನಫಲದ ಸೂತ್ರ = L3, L × L × L. ಸೊ 6ಅನ್ನು 3 ಸರಿ ಗುಣಿಸಬೇಕು, 6 × 6 × 6, 6 36, 36 216 ಸೆಂಟಿಮೀಟರ್ ಕ್ಯೂಬ್. ಇದು 16ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ ಫಸ್ಟ್ ಮೇನ್, ಸೆಕೆಂಡ್ ಮೇನ್ ಕಂಪ್ಲೀಟ್. ಈಗ ಥರ್ಡ್ ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಥರ್ಡ್ ಮೇನಲ್ಲಿ 8 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 16 ಅಂಕ. ಸೊ 17ನೇ ಪ್ರಶ್ನೆ ನೋಡೋಣ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದೆ ಪ್ರಶ್ನೆ. ಉತ್ತರವನ್ನು ನೋಡೋಣ. ಸೊ ಊಹೆ ತಗೊಳ್ಳಿ. 6 + √2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಸೊ 6 + √2 = p/q, p, q belongs to z, q is not equal to 0. ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಈ ಕಂಡೀಷನ್ ಬರೀಬೇಕು. ಸೊ √2 = p/q, +6 ಈ ಕಡೆ ಬಂದರೆ -6 ಆಗುತ್ತೆ. ಸೊ √2 ಹಾಗೆ ಬರೆದಿದೆ. p ಲಸ ತಗೊಳ್ಳಿ, p - 6q ಆಗುತ್ತೆ, q ಆಗುತ್ತೆ, ಇಲ್ಲ ಓರೆ ಗುಣಾಕಾರ ಮಾಡಿ. ಸೊ p - 6q/q ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √2 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ನಮ್ಮ ಊಹೆ ತಪ್ಪಾಗಿದೆ. ಸೊ ದೇರ್ಫೋರ್ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ನಾವು ಬರೀಬೇಕಾಗುತ್ತೆ. ಸೊ ಇದು 17ನೇ ಪ್ರಶ್ನೆಗೆ ಉತ್ತರ ಆಗಿದೆ. ತುಂಬ ಈಸಿ ಇದೆ. ಸೊ ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದರೆ ಸುಲಭವಾಗಿ 2 ಅಂಕನ ಪಡ್ಕೋಬಹುದು. 18ನೇ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಇದೆ. 3x + y = 15, 2x - y = 5. ಸೊ ಉತ್ತರವನ್ನು ನೋಡೋಣ. ಸೊ 18ನೇ ಪ್ರಶ್ನೆಗೆ 3x + y = 15 ಸಮೀಕರಣ 1 ತಗೊಳ್ಳಿ, 2x - y = 5 ಸಮೀಕರಣ 2 ತಗೊಳ್ಳಿ. ಸೊ ಎರಡನ್ನು ಕೂಡಿಸ್ಬೇಕು, ಯಾಕೆಂದರೆ ಅದು ಪ್ಲಸ್ ಇದೆ ಮೈನಸ್ ಇದೆ, ಕೂಡಿಸಿದ್ರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ.
3x 2x ಕೂಡಿಸಿ 5x ಆಗುತ್ತೆ, 15 5 ಕೂಡಿಸಿ 20 ಆಗುತ್ತೆ. ಸೊ x = 20 ಇಂಟು 5 ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ, 5 1 5 4 20, x = 4 ಬರುತ್ತೆ. x = 4ನ ಸಮೀಕರಣ 1ರಲ್ಲಿ ಆದೇಶ ಮಾಡಿ. ಸೊ 1ರಿಂದ 3x + 5 = 15, 3 ಹಾಗೆ ಇದೆ, x ಅಂದರೆ 4 + y ಹಾಗೆ ಬರ್ಕೊಳ್ಳಿ = 15, 4 3 12 + y = 15, y = 15 + 12 ಈ ಕಡೆ ಬಂದರೆ -12, 15 - 12 ಅಂದರೆ 3 ಆಗುತ್ತೆ, y = 3. ಸೊ ಇದು ವರ್ಜಿಸುವ ವಿಧಾನದಲ್ಲಿ ತುಂಬ ಸುಲಭ ಇದೆ. ಸೊ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಸುಲಭವಾಗಿ 2 ಅಂಕಗಳನ್ನು ಈ ಒಂದು ಪ್ರಶ್ನೆ ಮೇಲೆ ಪಡ್ಕೋಬಹುದು. ಪ್ರಶ್ನೆ 19ಕ್ಕೆ ಬರೋಣ. 7, 13, 19 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತಿದೆ ಒಂದು ಪ್ರಶ್ನೆ. ಇದರಲ್ಲಿ ಅಥವಾ ಇದೆ. ಅಥವಾ ಏನಿದೆ, 2, 7, 12 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು 47 ಆಗಿರುತ್ತದೆ (? ಇದೆ) ಎಂದು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಇದೆ. ಸೊ 2 ಪ್ರಶ್ನೆ ಇದೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ನೀವು ಬರಿಬೋದು. ಇಲ್ಲ 2 ಬರುತ್ತೆ ಅಂದರೆ 2 ಬರೀರಿ, ನೋ ಪ್ರಾಬ್ಲಮ್, ಟೈಮ್ ಇತ್ತು ಅಂದರೆ. ಸೊ 19ನೇ ಪ್ರಶ್ನೆ, ಅದಕ್ಕೆ ಉತ್ತರ. ಸೊ 7, 13, 19 ಕೊಟ್ಟಿದ್ದಾರೆ. ಸೊ a = 7 ಬರ್ಕೋಬೇಕು. ಡಿ ಬೇಕು ಅಂದರೆ 13ರಲ್ಲಿ 7, ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳೀರಿ. 13ರಲ್ಲಿ 7 ಹೋದರೆ 6 ಬರುತ್ತೆ. ಸೊ ಡಿ = 6 ಆಗುತ್ತೆ. ಒಟ್ಟು 10 ಪದಗಳಿದೆ. n = 10, S10 = ? ಸೊ ಫಾರ್ಮುಲಾ Sn = n/2 (2a + (n - 1) ಬ್ರಾಕೆಟ್ ಕ್ಲೋಸ್ ಇಂಟು d ಬ್ರಾಕೆಟ್ ಕ್ಲೋಸ್. ಸೊ S10 ಹಾಗೆ ಬರೆದಿದೆ. n ಅಂದರೆ 10, n ಅಂದರೆ 10/2, n ಅಂದರೆ 10/2 ಬ್ರಾಕೆಟ್ 2 ಇಂಟು a ಅಂದರೆ 7 ಪ್ಲಸ್ n ಅಂದರೆ 10 - 1, d ಅಂದರೆ 6. ಸೊ 10ನ್ನು 2ರಿಂದ ಭಾಗಿಸಿದ್ರೆ 5 ಬರುತ್ತೆ. 2 7 14 ಪ್ಲಸ್ 10ರಲ್ಲಿ 1 ಹೋದರೆ 9 ಬ್ರಾಕೆಟ್ ಅಂದರೆ ಇಂಟು 6 ಮಾಡಬೇಕು. ಸೊ ಇದು ಹಾಗೆ ಇದೆ, ಇದು ಹಾಗೆ ಬರ್ತಿದೆ. ಇವೆರಡು ಗುಣಿಸಿ 9 6 54, ಇವೆರಡು ಕೂಡಿಸಿ 68 ಆಗುತ್ತೆ. 68ನ್ನು 5ರಿಂದ ಗುಣಿಸಿ 340 ಬರುತ್ತೆ. ಸೊ ಇದು 19ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇದರಲ್ಲಿ ಅಥವಾ ಇದೆ, ಅದನ್ನು ಸಹ ನೋಡೋಣ. ಸೊ ಅಥವಾ ಪ್ರಶ್ನೆಯಲ್ಲಿ 2, 7, 12 ಇದೆ. ಎನ್ನೇ ಪದ ಕಂಡುಹಿಡಬೇಕು. ಸೊ ಎಷ್ಟು ಪದಗಳಿದೆ ಅಂತ ಕಂಡುಹಿಡಬೇಕು. ಸೊ a = 2, d ಅಂದರೆ 7 - 2, 7ರಲ್ಲಿ 2ಅನ್ನು ಕಳೀರಿ, 5 ಬರುತ್ತೆ. ಸೊ n ಎಷ್ಟು ಪದಗಳಿದೆ ಅಂತ ಕೇಳಿದರೆ n = ? ಕೊನೆಯ ಪದ ಕೊಟ್ಟಿದ್ದಾರೆ an = 47. ಸೊ ಏನ್ಸ್ ಫಾರ್ಮುಲಾ ಹಾಕಿ an = a + n - 1 ಇಂಟು d. an ಅಂದರೆ 47 a ಅಂದರೆ 2 ಪ್ಲಸ್ n ಅಂದರೆ ಗೊತ್ತಿಲ್ಲ ಹಾಗೆ ಬರ್ಕೊಳ್ಳಿ, n - 1, d ಅಂದರೆ 5 ಬರ್ಕೊಳ್ಳಿ. 47 ಹಾಗೆ ಇದೆ, = 2 ಹಾಗೆ ಬರುತ್ತೆ. 5 ಎಂದು 2 ಗುಣಿಸಿ 5 × n 5 1 ಮೈನಸ್ಸಿಗೆ ಮೈನಸ್ 5 × 1 5. ಸೊ 47 ಹಾಗೆ ಇದೆ, 5 n ಹಾಗೆ ಇದೆ. -3ರಲ್ಲಿ +2 ಹೋದರೆ -3 ಬರುತ್ತೆ. ಸೊ -3ನ ಈ ಕಡೆ ತರೋಣ, +3 ಆಗುತ್ತೆ. 47 + 3 = 5 1. ಇವೆರಡು ಆ್ಯಡ್ ಮಾಡಿ 50 ಆಗುತ್ತೆ. 50 = 5 1 ಆದರೆ ಸೊ n = 50/5 ಆಗುತ್ತೆ. 5 1 5 10, ಸೊ n = 10 ಆಗುತ್ತೆ. ಸೊ ಒಟ್ಟು ಇಲ್ಲಿ ಪದಗಳು ಎಷ್ಟಿದೆ ಅಂದರೆ 10 ಪದಗಳಿದೆ. ಇದು 19ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ. 20ನೇ ಪ್ರಶ್ನೆ. ಚಿತ್ರದಲ್ಲಿ ABC ಒಂದು ಸಮದ್ವಿಬಾಹು ತ್ರಿಭುಜವಾಗಿದ್ದು AB = AC ಆಗಿದೆ. O ಕೇಂದ್ರವಾಗಿರುವ ವೃತ್ತವು ತ್ರಿಭುಜ ABCಯಲ್ಲಿ ಅಂತಸ್ಥವಾಗಿದ್ದು ಚಿತ್ರದಲ್ಲಿ ತೋರಿಸಿರುವಂತೆ ತ್ರಿಭುಜದ AB, BC ಮತ್ತು CA ಬಾಹುಗಳನ್ನು ಕ್ರಮವಾಗಿ D, E ಮತ್ತು F ಬಿಂದುಗಳಲ್ಲಿ ಸ್ಪರ್ಶಿಸುತ್ತದೆ. ಹಾಗಾದರೆ E ಯು BCಯನ್ನು ಅರ್ಧಿಸುತ್ತದೆ ಎಂದು ಸಾಧಿಸಿ. ಸೊ ಇದು ಬಾಹ್ಯಬಿಂದು ಪ್ರಮೇಯ ಇದೆಯಲ್ಲ, ಅದರ ಮೇಲಿದೆ ಈ ಕ್ವಶನ್ನು. ಸೊ ಹೇಗೆ ಬಿಡಿಸೋದು ಅಂತ ನೋಡೋಣ. ಸೊ ಚಿತ್ರ ಇದೆ. ಫಸ್ಟ್ ನಾನು ಬಾಹ್ಯಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಸಮನಾಗಿರುತ್ತೆ. ಸೊ ಬಾಹ್ಯಬಿಂದು ಬಿ ಆದರೆ ಇದಕ್ಕೆ ಸ್ಪರ್ಶಕ BD ಬಿಗೆ ಸಮನಾಗಿರುತ್ತೆ. ಇದು ಬಾಹ್ಯಬಿಂದು ಸಿ ಆದರೆ CE CFಗೆ ಸಮನಾಗಿರುತ್ತೆ. ಬಾಹ್ಯಬಿಂದು ಎ ಆದರೆ AD AFಗೆ ಸಮನಾಗಿರುತ್ತೆ. ಬಾಹ್ಯಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಸಮನಾಗಿರುತ್ತವೆ ಅಂತ ನಾವು ಸಾಧಿಸಿಬಿಟ್ಟಿದೆ. ಇದು ಇದಕ್ಕೆ ಸಮ, ಇದು ಇದಕ್ಕೆ ಸಮ, ಇದು ಇದಕ್ಕೆ ಸಮ. ಹಾಗಾದರೆ ಇದನ್ನು ಯಾವ ರೀತಿ ಸಾಧಿಸಬೇಕು ಅಂತ ನೋಡೋಣ. ಸೊ AD = AF, BE = BD, CE = CF. ಯಾಕೆ ಅಂದರೆ ಬಾಹ್ಯಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಸಮವಾಗಿರುತ್ತವೆ. ಕೊಟ್ಟಿದ್ದರೆ ದತ್ತದಲ್ಲಿ AB = AC, ಯಾಕೆಂದರೆ ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ AB ACಗೆ ಸಮ ಆಗುತ್ತೆ. ಸೊ ABಯನ್ನು AD + BD ಅಂತ ಬರಿಬೋದು. ಚಿತ್ರವನ್ನು ನೋಡಿ. ಸೊ ABನ AD + BD ಅಂತ ಬರಿಬೋದು. ಹಾಗೆ ACನ AF + FC ಅಂತ ಬರಿಬೋದು. ABನ AD + BD, ACನ AF + FC. ಸೊ AD AFಗೆ ಸಮ, ಸೊ BD BEಗೆ ಸಮ, ಸೊ AFನ ಹಾಗೆ ಬರ್ತೀನಿ. ಸೊ FC CEಗೆ ಸಮ. AF ಕ್ಯಾನ್ಸಲ್, BE = CE. BE = CE ಆದರೆ E ಯು BCಯನ್ನು ಅರ್ಧಿಸುತ್ತದೆ. ಚಿತ್ರವನ್ನು ನೋಡಿ.
ಬಿ ಈಸ್ ಈಕ್ವಲ್ ಟು ಸಿ ಆದರೆ ಇ ಯು ಬಿ ಸಿನೇ ಮಾಡುತ್ತೆ, ಅರ್ಧಿಸುತ್ತೆ. ಸೊ ಇ ಯು ಬಿ ಸಿನ ಅರ್ಧಿಸುತ್ತದೆ. ಇದು 20ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ತುಂಬ ಸುಲಭವಾಗಿದೆ. ಸೊ ಟ್ರಿಕ್ಸ್ ಗೊತ್ತಿದ್ದರೆ ಸುಲಭವಾಗಿ ಈ ಒಂದು ಲೆಕ್ಕವನ್ನು ಮಾಡಬಹುದು. 21ನೇ ಪ್ರಶ್ನೆ ಬರೋಣ. x² + 8x + 15 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇದೆ. ಅಥವಾ 2x² - 6x + 3 = 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತಿದೆ. 2 ಪ್ರಶ್ನೆ ಇದೆ. ಈ ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ನೀವು ಬರೀಬಹುದು. 2 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. 21 x² + 8x + 15 ಕೊನೆಯ ಪದ 15 ಇದೆ. ಕೊನೆಯ ಸಂಖ್ಯೆ ಫಸ್ಟ್ ಸಂಖ್ಯೆ 1 ಇದೆ. 15 1 15 15ನ್ನು 3 5 15 ಅಂತ ಬರಿಬೋದು. ಗುಣಿಸಿದ್ರೆ 15 ಬರಬೇಕು, ಕೂಡಿದ್ರೆ 8 ಬರಬೇಕು. ಹಾಗಾದರೆ 8x ಯಾವ ರೀತಿ ಬರ್ಕೋಬೇಕು? 8xನ್ನು 3x + 5x ಅಂತ ಬರ್ಕೋಬೇಕು. 3x + 5x ಅಂದರೆ 8x ಆಗುತ್ತೆ. ಸೊ 8x ಜಾಗದಲ್ಲಿ ಇವೆರಡನ್ನು ಬರ್ಕೋಬೇಕು. ಸೊ x² ಹಾಗೆ ಇದೆ. 8x ಅಂದರೆ 3x + 5x + 15 ಹಾಗೆ ಬರ್ತಿದೆ. ಸೊ 8xನ್ನು 3x + 5x ಅಂತ ಬರೆದಿದೆ. ಸೊ ಇವೆರಡನ್ನು ಗ್ರೂಪ್ ಮಾಡಿ, ಇವೆರಡನ್ನು ಗ್ರೂಪ್ ಮಾಡಿ. ಇಲ್ಲಿ ಎಕ್ಸನ್ನು ಕಾಮನ್ ತೆಗೆದ್ರೆ x + 3 ಉಳಿಯುತ್ತೆ. ಇಲ್ಲಿ 5ಅನ್ನು ಕಾಮನ್ ತೆಗೆದ್ರೆ x + 3 ಉಳಿಯುತ್ತೆ. ಸೊ ಇದಿಷ್ಟರಲ್ಲಿ x + 3ನ ಕಾಮನ್ ತೆಗೆದ್ರೆ x + 5 ಉಳಿಯುತ್ತೆ. ಸೊ x + 3 = 0, x + 5 = 0, x = -3, x = -5. ಸೊ ಇದು 21ರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ. ಇನ್ನು ಅಥವಾ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವರ್ಗ ಸಮೀಕರಣದ ಶೋಧಕದ ಮೇಲಿದೆ. ಅಥವಾ ಪ್ರಶ್ನೆ 2x² - 6x + 3 = 0 ax² + bx + c = 0 ವರ್ಗ ಸಮೀಕರಣದ ಆದರ್ಶ ರೂಪ. ಸೊ a = 2, b = -6, c = 3. ಸೊ ಬರ್ಕೊಳ್ಳೋಣ. ಸೊ ವರ್ಗ ಸಮೀಕರಣದ ಶೋಧಕದ ಸೂತ್ರ δ = b² - 4ac. ಸೊ b ಅಂದರೆ -6 ಹೋಲ್ ಸ್ಕ್ವೇರ್ ಇದೆ, -6 ಹೋಲ್ ಸ್ಕ್ವೇರ್ -4 ಹಾಗೆ ಬರ್ತೀನಿ. a ಅಂದರೆ 2, c ಅಂದರೆ 3. -6 ಹೋಲ್ ಸ್ಕ್ವೇರ್ ಅಂದರೆ 6 -6 × -6 36 ಆಗುತ್ತೆ, +36 ಆಗುತ್ತೆ. ಮೈನಸ್ಸಿಗೆ ಮೈನಸ್ ಹಾಗೆ ಬರ್ತೀನಿ. 4 8, 8 3 24, 36 24 ಹೋದರೆ 12, 12 0ಗಿಂತ ದೊಡ್ಡದಾಗಿದೆ. ಹಾಗಾಗಿ 2 ವಿಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ ಬರೀಬೇಕು. ಇದು 21ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. 22ನೇ ಪ್ರಶ್ನೆ. ಚಿತ್ರದಲ್ಲಿ sin α ಮತ್ತು cos α ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಸಿ ಇದೆ, ಡೈರೆಕ್ಟ್ ಕೊಟ್ಬಿಟ್ಟಿದ್ದಾನೆ. ಸೊ AB 24, AC 25, BC 7 ಇದೆ. ಆಲ್ಫಾ ಇಲ್ಲಿದೆ. sin α ಇದೆ 24/25 ಆಗುತ್ತೆ. cos α ಇದೆ 7/25 ಆಗುತ್ತೆ. ಅಷ್ಟೇ, ಈಸಿ. ಉತ್ತರವನ್ನು ನೋಡೋಣ. ಸೊ 22ಕ್ಕೆ sin α ಅಭಿಮುಖ ಬಾಹು AB, ಪಾರ್ಶ್ವಬಾಹು AC. ಸೊ AB/AC 24/25. cos α ಪಾರ್ಶ್ವಬಾಹು ಬೈ ವಿಕರ್ಣ. ಸಾರಿ, ಇಲ್ಲೇನು ಮಿಸ್ಟೇಕ್ ಆಗಿದೆ ನೋಡಿ. sin α ಅಂದರೆ AB/AC ಅಭಿಮುಖ ಬಾಹು ಬೈ ವಿಕರ್ಣ 24/25. cos α ಪಾರ್ಶ್ವಬಾಹು ಬೈ ವಿಕರ್ಣ 7/25. BC/AC 7/25. ಈಸಿ ಇದೆ, ನೇರವಾದ ಪ್ರಶ್ನೆ. ಸುಲಭವಾಗಿ 2 ಅಂಕಗಳನ್ನು ಪಡ್ಕೋಬಹುದು. ಸೊ 23ನೇ ಪ್ರಶ್ನೆ. A 5, -7, B 1, -3 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಇದೆ. ಹೇಗೆ ಮಾಡೋದಂತ ನೋಡೋಣ. ನೋಡಿ, A 5, -7, B 1, -3 x1 y1 x2 y2. ಸೊ AB = ಸ್ಕ್ವೇರ್ ರೂಟ್ ಆಫ್ ದೂರ ಸೂತ್ರ ಹಾಕಬೇಕು. x2 - x1 ಹೋಲ್ ಸ್ಕ್ವೇರ್ + y2 - y1 ಹೋಲ್ ಸ್ಕ್ವೇರ್. ಸೊ x2 ಅಂದರೆ 1 ಮೈನಸ್ ಹಾಗೆ ಬರ್ತಿದೆ. x1 ಅಂದರೆ 5, 1 - 5 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ -3 ಮೈನಸ್ ಹಾಗೆ ಬರೀಬೇಕು. y1 ಅಂದರೆ -7 ಬ್ರ್ಯಾಕೆಟ್ ಹೋಲ್ ಸ್ಕ್ವೇರ್. ಸೊ 1ರಲ್ಲಿ -5 ಹೋದರೆ -4 ಹೋಲ್ ಸ್ಕ್ವೇರ್ ಪ್ಲಸ್ -3 ಹಾಗೆ ಬರ್ತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 7 ಹೋಲ್ ಸ್ಕ್ವೇರ್. ಸೊ -4 ಹೋಲ್ ಸ್ಕ್ವೇರ್ ಅಂದರೆ -4 ಇಂಟು -4 +16 ಆಗುತ್ತೆ. ಈ ಪ್ಲಸ್ನ ಹಾಗೆ ಬರ್ತೀನಿ. 7ರಲ್ಲಿ 3 ಹೋದರೆ 4 + 4 ಸ್ಕ್ವೇರ್ ಆಗುತ್ತೆ ಇದು. ಸೊ 16 ಹಾಗೆ ಇದೆ. ಸೊ 4 ಸ್ಕ್ವೇರ್ ಅಂದರೆ 16, 16 ಕೂಡಿಸಿ 32 ಆಗುತ್ತೆ. ಸೊ 32ಅನ್ನು 16 32 ಅಂತ ಬರಿಬೋದು. √16 ಅಂದರೆ 4 √2 ಮಾನಗಳು ಅಂತ ಬರುತ್ತೆ. ಸೊ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊತೀರಾ. ಸೊ ಇದನ್ನು ನೀವು ಕೇರ್ಫುಲ್ಲಾಗಿ ಬರೀಬೇಕು. ಇದು ಒಂದು ಮತ್ತು ಈ 2 ಸ್ಟೆಪ್ ಕೇರ್ಫುಲ್ಲಾಗಿ ಬರೆದ್ರೆ ನೆಕ್ಸ್ಟ್ ಲೆಕ್ಕ ಬರುತ್ತೆ. ಸೊ ಇಲ್ಲಿ ಮೈನಸನ್ನು ಬಿಟ್ಟರೆ ಲೆಕ್ಕ ತಪ್ಪಾಗಿಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ನೀವು ಲೆಕ್ಕವನ್ನು ಮಾಡಿ ವಿದ್ಯಾರ್ಥಿಗಳೇ. 24ನೇ ಪ್ರಶ್ನೆಗೆ ಬರೋಣ. ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳು ಪ್ರತಿಯೊಂದು ಹಾರಕ್ಕೆ ಕ್ರಮವಾಗಿ 24 ಗುಲಾಬಿ ಹೂಗಳನ್ನು
ಮತ್ತು 60 ಗುಲಾಬಿ ಹೂಗಳನ್ನು ಬಳಸಿ ಗುಲಾಬಿ ಹಾರಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವು ಹಾರಗಳನ್ನು ತಯಾರಿಸಿದ ನಂತರ ಅವರು ಬಳಸಿದ ಹೂಗಳ ಸಂಖ್ಯೆ ಸಮವಾಗಿರುತ್ತದೆ. ಅವರು ಕನಿಷ್ಠ ಎಷ್ಟು ಹೂಗಳನ್ನು ಸಮವಾಗಿ ಬಳಸಿ ಹಾರಗಳನ್ನು ತಯಾರಿಸಿದ್ದಾರೆ ಕಂಡುಹಿಡಿಯಿರಿ ಮತ್ತು ಹೀಗೆ ತಯಾರಿಸಿದ ಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ. ಸೊ 24 ಗುಲಾಬಿನ ಬಳಸ್ಕೊಂಡು ಹಾರವನ್ನು ಕಟ್ತಾನೆ, ಒಂದು ಹಾರಕ್ಕೆ 24 ಗುಲಾಬಿ ಬಳಸ್ತಾನೆ. ಬಿ ಒಂದು ಹಾರಕ್ಕೆ 60 ಗುಲಾಬಿಗಳನ್ನು ಬಳಸ್ತಾನೆ. ಸೊ ಯಾವ ಸಮಯದಲ್ಲಿ ಇಬ್ಬರು ಕನಿಷ್ಠ ಎಷ್ಟು ಹೂಗಳನ್ನು ಸಮವಾಗಿ ಬಳಸ್ತಾರೆ? ಕನಿಷ್ಠ ಸಮವಾಗಿ ಬಳಸ್ತಾರೆ ಅಂದರೆ ನಾವು ಲಸವನ್ನು ಕಂಡುಹಿಡಬೇಕಾಗುತ್ತೆ. ಜೊತೆಗೆ ಒಬ್ಬೊಬ್ಬರು ಎಷ್ಟು ಹಾರ ತಯಾರಿಸ್ತಾರೆ ನೋಡ್ಕೊಂಡು ಒಟ್ಟು ಹಾರಗಳ ಸಂಖ್ಯೆನ ಬರಿಬೇಕಾಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಸೊ 24 ಮತ್ತು 60ರ ಲಸ. 24ನ ಬಾಕ್ಸ್ ತೊಗೋಣ. 2 1 2 2 ಮತ್ತು 2 6 12, 2 3 6. 60ನ ಬಾಕ್ಸ್ ತೊಗೋಣ. 2 3 6 0ಗೆ 0, 2 1 2, 1 ಉಳಿತು 10 ಆಯಿತು, 2 5 10. ಸೊ 15 ಇದೆ, 3 5 15. ಸೊ 24ನ ಹೇಗೆ ಬರಿತೀನಿ? 2 × 2 × 2 × 3. ಸೊ 2 3 ಬರೀ ಇದೆ, 2 × 3 × 3. 60ನ್ನು 2 × 2 3 × 5. ಸೊ 2 2 ಟೈಮ್ಸ್ ಇದೆ, 2 ಸ್ಕ್ವೇರ್ × 3 × 5. ಇಲ್ಲಿ ಲಸ ಬರಬೇಕಂದ್ರೆ ಗರಿಷ್ಠ ಗಾತ್ರ ಇರೋದು ಬರ್ಕೋಬೇಕಿದೆ. ಅಲ್ಲಿ ಫಸ್ಟು 2 ಸ್ಕ್ವೇರ್ ಮತ್ತು 2 ಕ್ಯೂಬಲ್ಲಿ ಗರಿಷ್ಠ ಗಾತ್ರ ಯಾವುದಿದೆ? 2 ಕ್ಯೂಬ್ ಇದೆ. 2 ಕ್ಯೂಬನ್ನ ಬರ್ಕೋಬೇಕು. ಇಂಟು ರಿಮೈನಿಂಗ್ ಏನಿದೆ? 3 3 ಸೇಮ್ ಇದೆ, 1 3ನ ಬರ್ಕೊಳ್ಳಿ. ಮತ್ತೇನು ಉಳಿತು? 5 5ನ ಬರ್ಕೊಳ್ಳಿ. ಅಷ್ಟನ್ನು ಗುಣಿಸಿ. 2 ಕ್ಯೂಬ್ ಅಂದರೆ 8. ಸೊ 3 5 15, 15 8 120. ಸೊ ಲಸ 120 ಸಿಕ್ತು. ಅಂದರೆ ಕನಿಷ್ಠ 120 ಹೂಗಳನ್ನು ಸಮವಾಗಿ ಬಳಸಿ ಹಾರಗಳನ್ನು ತಯಾರಿಸಿದ್ದಾರೆ. ಅಂದರೆ 120 ಹೂಗಳನ್ನು ಅವರು ಸಮವಾಗಿ ಬಳಸಿ ಹಾರವನ್ನು ತಯಾರಿಸಿದ್ದಾರೆ. ಹಾಗಾದರೆ ಒಬ್ಬರು ಎಷ್ಟು ತಯಾರಿಸಿದರು ಅಂತ. ತಯಾರಿಸಿದ ಹಾರಗಳ ಸಂಖ್ಯೆ ಒಟ್ಟು 120 ಹೂವು. ಒಂದು ಹಾರಕ್ಕೆ 24 ಗುಲಾಬಿ ಬಳಸ್ತಾ ಇದ್ದ. ಹಾಗಾದರೆ 120ನ 24ರಿಂದ ಬಾಗಿಸಿದರೆ 5 ಹಾರಗಳು ಬರುತ್ತೆ. ಎ 5 ಹಾರ ತಯಾರು ಮಾಡ್ತಾನೆ. ಬಿ ತಯಾರಿಸಿದ ಹಾರಗಳ ಸಂಖ್ಯೆ ಒಟ್ಟು ಹೂಗಳು 120. ಒಂದು ಹಾರಕ್ಕೆ 60 ಹೂವನ್ನು ಬಳಸ್ತಿದ್ದ. ಸೊ 120ನ 60ರಿಂದ ಬಾಗಿಸಿದ್ರೆ 2 ಹಾರಗಳನ್ನು ತಯಾರು ಮಾಡ್ತಾನೆ ಬಿ. ಹಾಗಾದರೆ ತಯಾರಿಸಿದ ಒಟ್ಟು ಹಾರಗಳ ಸಂಖ್ಯೆ ಎಷ್ಟು? 5 + 2 7 ಹಾರಗಳು. ಒಟ್ಟು ಹಾರಗಳು ಎಷ್ಟು? 7. ಇದು 24ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ ಕ್ವಶನ್ಸನ್ನು ಕೇರ್ಫುಲ್ಲಾಗಿ ಓದ್ಕೋಬೇಕು, ಆವಾಗ ನಿಮಗೆ ಅರ್ಥ ಆಗುತ್ತೆ. ಸುಲಭವಾಗಿ ನಾವು ಉತ್ತರವನ್ನು ಬರೀಬೋದು. ಕ್ವಶನ್ ಅರ್ಥ ಆಗಿಬಿಟ್ರೆ ಆನ್ಸರ್ ಅರ್ಧ ಬಂದಂಗೆ. ನೆಕ್ಸ್ಟ್ ಹೋಗೋಣ. 3rd ಮೇನ್ ಕಂಪ್ಲೀಟ್ ಆಯಿತು. ಈಗ 4th ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 27 ಅಂಕ ಇದೆ. ಸೊ 25ನೇ ಪ್ರಶ್ನೆ. ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x + 3 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಇದೆ. ಅಥವಾ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3 ಮತ್ತು 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. 2 ಪ್ರಶ್ನೆ ಇದೆ. 2ರಲ್ಲಿ ಯಾವುದಾದ್ರೂ ಒಂದಕ್ಕೆ ಉತ್ತರವನ್ನು ನೀವು ಎಕ್ಸಾಮಲ್ಲಿ ಬರೀಬೇಕು. ಈಗ 2 ಉತ್ತರಗಳನ್ನು ನೋಡೋಣ. ಸೊ 4ನೇ ಮೇನ್ 25. ಪಿ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x + 3. ಸೊ ಕೊನೆಯ ಸಂಖ್ಯೆ 3 ಇದೆ. ಸೊ 3 1 3 ಬರುತ್ತೆ. ಸೊ ಮಧ್ಯ ಸಂಖ್ಯೆ -4x ಇದೆ. ಸೊ -4xನ್ನು -3x - 1x ಅಂತ ಬರ್ಕೋಬೇಕು. -4xನ್ನು -3x - 1x ಬರೆದ್ರೆ ಇವೆರಡು ಕೂಡಿದ್ರೆ -4x ಆಗುತ್ತೆ. ಗುಣಿಸಿದರೆ 3 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 4x + 3 ಹಾಗೆ ಇದೆ. ಎಕ್ಸ್ ಸ್ಕ್ವೇರ್ -4xನ್ನು -3x - 1x + 3 ಅಂತ ಬರೆದಿದೆ. ಸೊ ಎಕ್ಸ್ ಕಾಮನ್ ತೆಗೆದ್ರೆ x - 3, ಇಲ್ಲಿ -1 ಕಾಮನ್ ತೆಗೆದ್ರೆ x - 3. ಸೊ ಎರಡರಲ್ಲೂ ಸೇಮ್ ಇರೋದು x - 3 ಕಾಮನ್ ತೆಗೆದ್ರೆ x - 1 ಉಳಿಯುತ್ತೆ. ಸೊ x - 3 = 0 ಆರ್ x - 1 = 0. x = 3, x = 1 ಬರುತ್ತೆ. ಸೊ ಇದನ್ನ ಆಲ್ಫಾ = 3, ಬೀಟಾ = 1 ಅಂತ ತಗೊಳ್ಳಿ. ಸೊ ನಮಗೆ ಸಮೀಕರಣದಲ್ಲಿ x ಸ್ಕ್ವೇರ್ ಮೈನಸ್ 4x + 3 ಇದೆ. ಸೊ a = 1, b = -4, c = 3. a = 1, b = -4, c = 3 ತಗೊಂಡಿದ್ದೀವಿ. ಸೊ ಈಗ ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ = -b/a. ಆಲ್ಫಾ ಅಂದರೆ 3, ಬೀಟಾ ಅಂದರೆ 1. ಸೊ 3 + 1 = ಹಾಗೆ ಬರ್ತಿದೆ. ಬಿ ಅಂದರೆ -4, ಸೊ ಬ್ರಾಕೆಟಲ್ಲಿ -4 ಬರೀಬೇಕು. a ಅಂದರೆ 1. 3 + 1 ಅಂದರೆ 4 ಆಗುತ್ತೆ. -× +4/1 ಅಂದರೆ 4 ಆಗುತ್ತೆ. ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ × ಬೀಟಾ c/a. ಆಲ್ಫಾ ಅಂದರೆ 3, ಬೀಟಾ ಅಂದರೆ 1, 3 1 3 c ಅಂದರೆ 3, a ಅಂದರೆ 1, 3/1 ಅಂದರೆ 3, 3/3 = 3. ಇದು ಶೂನ್ಯತೆಗಳ ಗುಣಲಬ್ಧ ಆಗಿದೆ.
ಸೊ ಇದು 25ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಅದಕ್ಕೂ ಉತ್ತರವನ್ನು ನೋಡೋಣ ಹೇಗಿದೆ ಅಂತೇಳಿ. ತುಂಬ ಸುಲಭ ಇದೆ, ಹೇಗೆ ಮಾಡೋದು ಅಂತ ನೋಡೋಣ. ಸೊ 25ರಲ್ಲಿ ಅಥವಾ ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ ಆಲ್ಫಾ ಪ್ಲಸ್ ಬೀಟಾ -3, ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ಆಲ್ಫಾ ಇಂಟು ಬೀಟಾ =2. ಸೊ ವರ್ಗ ಬಹುಪದೋಕ್ತಿ ಬರೆಯೋಕ್ಕೆ ಹೇಳಿದ್ರೆ ಇವೆರಡು ಶೂನ್ಯತೆಗಳು ಆಲ್ಫಾ ಬೀಟಾ ಕೊಟ್ಟಾಗ ವರ್ಗ ಬಹುಪದೋಕ್ತಿ ಹೇಗಿರುತ್ತೆ ಅಂದರೆ x² ಮೈನಸ್ ಬ್ರಾಕೆಟ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಬ್ರಾಕೆಟ್ ಕ್ಲೋಸ್ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಇರುತ್ತೆ. ಸೊ x² ಹಾಗೆ ಬರೆದಿದೆ, ಮೈನಸ್ ಹಾಗೆ ಬರೆದಿದೆ. ಆಲ್ಫಾ ಪ್ಲಸ್ ಬೀಟಾ ಅಂದರೆ -3, ಸೊ ಬ್ರಾಕೆಟಲ್ಲಿ -3 ಬರೀರಿ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ 2. ಸೊ x² ಹಾಗೆ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು ಎಕ್ಸ್ 3x ಪ್ಲಸ್ 2ನ ಹಾಗೆ ಬರೆದಿದೆ. ಸೊ ಈಗ ಇದಕ್ಕೆ ಅಪವರ್ತನಗಳನ್ನು ಕಂಡುಹಿಡಬೇಕಾಗುತ್ತೆ. ಕೊನೆಯ ಸಂಖ್ಯೆ 2, ಮೊದಲ ಸಂಖ್ಯೆ 1 ಇದೆ. ಸೊ 2 1 2 ಆಗುತ್ತೆ. ಸೊ ಗುಣಿಸಿದರೆ 2 ಬರಬೇಕು, ಕೂಡಿಸಿದ್ರೆ 3 ಬರಬೇಕು. ಹಾಗಾದರೆ 3x ನಾವೇನಂತ ಬರಿಬೋದು? ಸೊ 1x ಪ್ಲಸ್ 2x ಅಥವಾ 2x ಪ್ಲಸ್ 1x ಪ್ಲಸ್ 2x ಪ್ಲಸ್ 1x ಕೂಡಿಸಿದ್ರೆ 3x ಬರಬೇಕು, ಗುಣಿಸಿದರೆ 2 ಬರಬೇಕು. ಆ ರೀತಿ ನಾವು ಬರ್ಕೋಬೇಕಾಗುತ್ತೆ. ಹಾಗಾದರೆ x² ಪ್ಲಸ್ 3x ಪ್ಲಸ್ 2 ಇದು ಒಂದು ವರ್ಗ ಬಹುಪದೋಕ್ತಿಯಾಗಿದೆ. ಇದಕ್ಕೆ ಶೂನ್ಯತೆಗಳನ್ನು ಕಂಡುಹಿಡಬೇಕು. ಸೊ x² ಹಾಗೆ ಬರೆದಿದೆ, 3x ಪ್ಲಸ್ 2x ಪ್ಲಸ್ 1x ಅಂತ ಬರೀಬೇಕು, ಬರೆದಿದೆ. ಸೊ ಪ್ಲಸ್ 2ನ ಹಾಗೆ ಬರ್ತಿದ್ದೀವಿ. ಎಕ್ಸ್ ಇವೆರಡು ಗ್ರೂಪ್ ಮಾಡಿ, ಇವೆರಡು ಗ್ರೂಪ್ ಮಾಡಿ. ಸೊ ಇಲ್ಲಿ ಗ್ರೂಪ್ ಮಾಡಿದಾಗ ಎಕ್ಸ್ ಕಾಮನ್ ಬರುತ್ತೆ, ಎಕ್ಸ್ ಪ್ಲಸ್ 2. ಇಲ್ಲಿ 1 ತೆಗೆದ್ರೆ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 2 ಉಳಿಯುತ್ತೆ. ಸೊ ಇದರಲ್ಲಿ ಎಕ್ಸ್ ಪ್ಲಸ್ 2 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 1 ಉಳಿಯುತ್ತೆ. ಎಕ್ಸ್ ಪ್ಲಸ್ 2 = 0, ಎಕ್ಸ್ ಪ್ಲಸ್ 1 = 0, ಎಕ್ಸ್ -2, ಎಕ್ಸ್ -1 ಇವು ಶೂನ್ಯತೆಗಳು ಆಗಿವೆ. ಸೊ ಇದು 25ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 26ನೇ ಪ್ರಶ್ನೆ ಬರೋಣ. ಎ ಎಂಬ ವ್ಯಕ್ತಿಯ ವಯಸ್ಸು ಬಿ ಎಂಬ ವ್ಯಕ್ತಿಯ ವಯಸ್ಸಿಗಿಂತ 26 ವರ್ಷ ಹೆಚ್ಚಾಗಿದೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 360 ಆಗುತ್ತದೆ. ಹಾಗಾದರೆ ಎ ಮತ್ತು ಬಿ ವ್ಯಕ್ತಿಗಳ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ಅಥವಾ 2 ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 290 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. 2 ಪ್ರಶ್ನೆ ಇದೆ, ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಸೊ ಇವಾಗ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಸೊ 26ನೇ ಪ್ರಶ್ನೆಗೆ ಮೊದಲನೇ ಪ್ರಶ್ನೆಗೆ ಉತ್ತರ, ಬಿ ವ್ಯಕ್ತಿಯ ವಯಸ್ಸು ಎಕ್ಸ್ ಆಗಿರಲಿ. ಹಾಗಾದರೆ ಎ ವ್ಯಕ್ತಿಯ ವಯಸ್ಸು ಎಷ್ಟಾಗುತ್ತೆ? ಬಿಗಿಂತ 26 ಹೆಚ್ಚು, ಹಾಗಾಗಿ ಎಕ್ಸ್ ಪ್ಲಸ್ 26 ಆಗುತ್ತೆ. 3 ವರ್ಷಗಳ ನಂತರ ಬಿ ವ್ಯಕ್ತಿಯ ವಯಸ್ಸು ಎಕ್ಸ್ ಪ್ಲಸ್ 3 ಆಗುತ್ತೆ. ಎ ವ್ಯಕ್ತಿಯ ವಯಸ್ಸು ಎಕ್ಸ್ ಪ್ಲಸ್ 26 ಪ್ಲಸ್ 3 ಆಗುತ್ತೆ. ಸೊ 26 ಪ್ಲಸ್ 3 ಅಂದರೆ 29, ಎಕ್ಸ್ ಪ್ಲಸ್ 29 ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಕಂಡೀಷನ್, ನಿಬಂಧನೆಯ ಪ್ರಕಾರ, ಸೊ ಇವುಗಳ ಗುಣಲಬ್ಧ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 29 ಎಷ್ಟಾಗುತ್ತೆ? = 360 ಆಗುತ್ತೆ ಅಂತ ನಿಬಂಧನೆ ಕೊಟ್ಟಿದ್ದಾರೆ. ಸೊ ಈಗ ಗುಣಿಸೋಣ. ಎಕ್ಸ್ ಇಂಟು ಎಕ್ಸ್ x², ಎಕ್ಸ್ ಇಂಟು 29 29x, 3 ಇಂಟು ಎಕ್ಸ್ 3x, 3 ಇಂಟು 29 87 360. x² ಹಾಗೆ ಬರೆದಿದೆ, 29 ಮತ್ತು 3 ಕೂಡಿಸಿ 3x ಕೂಡಿಸಿ 32x ಆಗುತ್ತೆ. ಸೊ 87 ಹಾಗೆ ಬರೆದಿದೆ, ಪ್ಲಸ್ 360 ಈ ಕಡೆ ಬಂದರೆ ಮೈನಸ್ 360 ಆಗುತ್ತೆ, =0. ಸೊ x² ಹಾಗೆ ಇದೆ, 32x ಹಾಗೆ ಬರೆದಿದೆ. 360ರಲ್ಲಿ 87 ಕಳೀರಿ, ಮೈನಸ್ 360ರಲ್ಲಿ ಪ್ಲಸ್ 87 ಕಳೆದ್ರೆ ಮೈನಸ್ 273 ಬರುತ್ತೆ. ಸೊ ಈಗ ಕೊನೆಯ ಸಂಖ್ಯೆ ಮೈನಸ್ 273 ಇದೆ, ಮೊದಲನೇ ಸಂಖ್ಯೆ 1 ಇದೆ, ಗುಣಿಸಿದ್ರೆ 273 ಬರುತ್ತೆ. ಸೊ ಈ 273ಕ್ಕೆ ಅಪವರ್ತನಗಳನ್ನು ಯಾವ ರೀತಿ ಬರ್ಕೋಬೇಕು? ಸೊ 7 3 10 11 12. ಸೊ 12 ಆಗಿರೋದು ಇದು 3ರಿಂದ ಡಿವೈಡ್ ಆಗುತ್ತೆ. ಸೊ 273ನ 3ರಿಂದ ಬಾಕ್ಸೋಣ. 3 9 27, 3 1 3. ಇನ್ನು 91 ಯಾವ ಮಗ್ಗಲಿದೆ? 13 ಮಗ್ಗಲಿದೆ. ಸೊ 7 13 7 91. ಸೊ 3ರಿಂದ ಬಾಕ್ಸಿದ್ರೆ 91 ಬರುತ್ತೆ, 7ರಿಂದ ಬಾಕ್ಸಿದ್ರೆ 7 1 7. ಸೊ 2 ಉಳಿತೆ 21, 7 3 21, 3 7 13 ಸಿಗುತ್ತೆ. ಈಗ ನಮಗೆ ಮಧ್ಯ ಸಂಖ್ಯೆ 32 ಬರಬೇಕು. ಆ ರೀತಿ ಇವನ್ನ ಬರ್ಕೋಬೇಕು. ಸೊ 7 3 21 ಇಂಟು 13 ಮಾಡಿದರೆ 21 13 ಮಾಡಿದರೆ ಬರಲ್ಲ. ಸೊ 13 ಇಂಟು 3 13 3 39 ಇಂಟು 7 ಮಾಡೋಣ. 13 ಇಂಟು 3 ಇಂಟು 7 ಮಾಡಿದರೆ 13 3 39 ಇಂಟು 7 39 7ನ್ನು 2ನ್ನು ಗುಣಿಸಿದರೆ 273 ಬರುತ್ತೆ. ಸೊ 39ರಲ್ಲಿ 7ನ್ನು ಕಳೆದ್ರೆ ನಮಗೆ 32 ಬರುತ್ತೆ. ಹಾಗಾದರೆ 32x ಅನ್ನು ಹೆಂಗೆ ಬರೀಬೇಕು? ಪ್ಲಸ್ 39x ಮೈನಸ್ 7x ಅಂತ ಬರೀಬೇಕು. ಪ್ಲಸ್ 39xಲ್ಲಿ ಮೈನಸ್ 7x ಹೋದರೆ 32x ಆಗುತ್ತೆ. ಸೊ ಇದಿಷ್ಟು ಗೊತ್ತಾಗ್ಬಿಟ್ರೆ ಸುಲಭವಾಗಿ ಬರ್ಕೋಬೋದು. ಸೊ ಇವಾಗ ನೋಡೋಣ. x² ಪ್ಲಸ್ 32x ಮೈನಸ್ 273 0. x² ಹಾಗೆ ಬರ್ತೀನಿ. 32xನ್ನು 39x ಮೈನಸ್ 7x ಅಂತ ಬರ್ತೀನಿ. ಇದನ್ನು ನೋಡ್ಕೊಂಡು ನೀವು ಬರೀಬೇಕಾಗುತ್ತೆ. ಸೊ ಮೈನಸ್ 273 ಹಾಗೆ ಇದೆ. ಸೊ ಇವೆರಡು ಗ್ರೂಪ್ ಮಾಡಿ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 39 ಬರುತ್ತೆ. ಇಲ್ಲಿ -7 ಕಾಮನ್ ತೆಗೆದ್ರೆ ಇದೇ ಬರುತ್ತೆ, ಇಲ್ಲಿ ಎಕ್ಸ್ ಪ್ಲಸ್ 39 =0.
ಸೊ ಇಲ್ಲಿ ಎರಡು ಕಡೆ ಎಕ್ಸ್ ಪ್ಲಸ್ 39 ಕಾಮನ್ ತೆಗೆದರೆ ಇಲ್ಲಿ ಎಕ್ಸ್ ಉಳಿತೆ, ಇಲ್ಲಿ -7 ಉಳಿತೆ. ಎಕ್ಸ್ ಮೈನಸ್ 7 = 0. ಸೊ ಎಕ್ಸ್ ಪ್ಲಸ್ 39 = 0 ಅಥವಾ ಎಕ್ಸ್ ಮೈನಸ್ 7 = 0. ಎಕ್ಸ್ -39, ಎಕ್ಸ್ 7. ಇಲ್ಲಿ ವಯಸ್ಸನ್ನು ಕೇಳಿರೋದ್ರಿಂದ ಪಾಸಿಟಿವ್ ಇರತಕ್ಕಂಥ ಸಂಖ್ಯೆನ ತಗೋಬೇಕು. ಎಕ್ಸ್ 7 ತಗೋಬೇಕು. ಹಾಗಾದರೆ ಬಿ ವ್ಯಕ್ತಿಯ ವಯಸ್ಸು ಎಕ್ಸ್ 7 ವರ್ಷಗಳು. ಎ ವ್ಯಕ್ತಿಯ ವಯಸ್ಸು ಎಕ್ಸ್ ಪ್ಲಸ್ 26 ಇದೆ, 7 + 26 ಕೂಡಿಸ್ರಿ 33 ಆಗುತ್ತೆ. ಸೊ ಎ ವ್ಯಕ್ತಿಯ ವಯಸ್ಸು 33 ವರ್ಷಗಳು. ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಆಗಿದೆ 26ರಲ್ಲಿ. ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಇದು 26ರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ. ನಂತರದಲ್ಲಿ ಅಥವಾ ಪ್ರಶ್ನೆಗೆ ಉತ್ತರವನ್ನು ಅಭ್ಯಾಸ ಮಾಡೋಣ. ಸೊ 26ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ. ಎರಡು ಕ್ರಮಾನುಗತ ಬೆಸಧನ ಪೂರ್ಣಾಂಕಗಳು ಅಂತ ಕೇಳಿದ್ರೆ, ಎರಡು ಕ್ರಮಾನುಗತ ಬೆಸಧನ ಪೂರ್ಣಾಂಕಗಳು, ಒಂದು ಎಕ್ಸ್ ಆಗಿರಲಿ, ಇನ್ನೊಂದು ಎಕ್ಸ್ ಪ್ಲಸ್ 2 ಆಗಿರಲಿ. ಸೊ ಎಕ್ಸಿಗೆ ನಾವು 1 ಕೊಟ್ಟರೆ ಇಲ್ಲಿ 1 ಆಗುತ್ತೆ, ಇಲ್ಲಿ 1 + 2 ಅಂದರೆ 3 ಆಗುತ್ತೆ. 1 ಮತ್ತು 3 ಕ್ರಮಾನುಗತ ಬೆಸಧನ ಪೂರ್ಣಾಂಕ ಇರೋದ್ರಿಂದ ಸೊ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 2 ಅಂತ ತಗೋಬೇಕು. ನಿಬಂಧನೆ ಏನಿದೆ, ಇವುಗಳ ವರ್ಗಗಳ ಮೊತ್ತ 280 ಅಂತ ಕೇಳಿದರೆ, ಸೊ x² + x + 2 ² = 290. ಕಂಡೀಷನ್ ಇದು. x² ಹಾಗೆ ಬರೆದಿದ್ದೀವಿ. a + b ² ಸೂತ್ರ ಅಪ್ಲೈ ಮಾಡಿ. x² + 2² + 2ab 2 × x × 2 = 290. ಸೊ 1x², 1x², 2x², 2² ಅಂದರೆ 4 ಹಾಗೆ ಬರೀರಿ, ಪ್ಲಸ್ 2 4x ಪ್ಲಸ್ 290 ಈ ಕಡೆ ಬಂದರೆ -290 ಆಗುತ್ತೆ, = 0. 2x² ಹಾಗೆ ಇದೆ, 4x ಹಾಗೆ ಇದೆ, -290ಯಲ್ಲಿ +4 ಹೋದರೆ -286 = 0. ಇದನ್ನು 2ರಿಂದ ಭಾಗಿಸಿ. ಸೊ x² + 2x -143 = 0. ಸೊ ಭಾಗಿಸಿದಾಗ ಈ ಸಮೀಕರಣ ಬರುತ್ತೆ, ವರ್ಗ ಸಮೀಕರಣ. ಈಗ ಕೊನೆಯ ಸಂಖ್ಯೆ 143 ಇದೆ, ಫಸ್ಟ್ 1 ಇದೆ, 2 ಗುಣಿಸಿದ್ರೆ 143 ಬರುತ್ತೆ. ಸೊ ಇದಕ್ಕೆ ಅಪವರ್ತನಗಳು. ಸೊ 143 11ರಿಂದ ಭಾಗ ಆಗುತ್ತೆ. 11 1 11, 3 ಉಳಿತು, 11 3 33. 11 × 13ನ ಗುಣಿಸಿದ್ರೆ 143 ಬರುತ್ತೆ. ಸೊ ಇದು ಮಧ್ಯದನ್ನ ಕೂಡಿಸಿದ್ರೆ ಅಥವಾ ಕಳೆದ್ರೆ ಮಧ್ಯ ಸಂಖ್ಯೆ 2x ಬರುತ್ತೆ, 13 ಮತ್ತು 11. ಹಾಗಾದರೆ 2x ಅನ್ನು ಏನಂತ ಬರೀಬೋದು, +13x - 11x ಅಂತ ಬರೆದ್ರೆ ನಮಗೆ +2x ಬರುತ್ತೆ. ಹಾಗಾದರೆ 2x ಅನ್ನು x² ಹಾಗೆ ಬರ್ತೀನಿ, 2x ಅನ್ನು +13x - 11x ಅಂತ ಬರ್ತೀನಿ, -143 ಹಾಗೆ ಇದೆ. ಸೊ ಇವೆರಡು ಗ್ರೂಪ್ ಮಾಡಿ. ಸೊ ಇಲ್ಲಿ x ಕಾಮನ್ ತೆಗೆದ್ರೆ x + 13 ಬರುತ್ತೆ. ಇಲ್ಲಿ -11 ಅಂತ ಕಾಮನ್ ತೆಗಿಬೇಕು, ಇದೇ ಬರುತ್ತೆ, x + 13 ಬರ್ಕೋಬೇಕು, = 0. x + 13 ಕಾಮನ್ ತೆಗೆದ್ರೆ x - 11 ಬರುತ್ತೆ, = 0. x + 13 = 0, x - 11 = 0. x -13, x 11. ಸೊ ಇಲ್ಲಿ ಪಾಸಿಟಿವ್ ಇರತಕ್ಕಂಥ ಸಂಖ್ಯೆ ತಗೊಳ್ಳಿ, x 11 ಆಗುತ್ತೆ. ಇನ್ನೊಂದು ಸಂಖ್ಯೆ x + 2 ಇದೆ, x ಜಾಗದಲ್ಲಿ 11 ಹಾಕಿ, 11 + 2 13 ಆಗುತ್ತೆ. ಆ ಎರಡು ಸಂಖ್ಯೆಗಳು ಯಾವಪ್ಪ ಅಂದರೆ ಧನ ಸಂಖ್ಯೆಗಳು 11 ಮತ್ತು 13 ಆಗಿದೆ. ಇದು 26ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ 27ನೇ ಪ್ರಶ್ನೆ. ABC ಒಂದು ಲಂಬಕೋನ ತ್ರಿಭುಜ, ಕೋನ BAC 90 ಡಿಗ್ರಿ ಮತ್ತು AD ಲಂಬ BC ಆದರೆ AB² = BC × BD ಎಂದು ತೋರಿಸಿ ಅಂತ ಇದೆ. ಸೊ 27ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಫಸ್ಟ್ ತ್ರಿಭುಜ ಬರ್ಕೊಳ್ಳೋಣ. ಲಂಬಕೋನ ತ್ರಿಭುಜ ABC ಒಂದು ಲಂಬಕೋನ ತ್ರಿಭುಜ. ಸೊ A 90 ಡಿಗ್ರಿ ಇದೆ. ಹಾಗಾದರೆ ADಯು BCಗೆ ಲಂಬವಾಗಿದೆ. ಹಾಗಾಗಿ ಕೋನ ADB 90 ಡಿಗ್ರಿ ಇರುತ್ತೆ, ಕೋನ ADCನೂ 90 ಡಿಗ್ರಿ ಇರುತ್ತೆ. ಸೊ ಇವಾಗ ಲೆಕ್ಕ ಮಾಡ್ತಾ ಹೋಗೋಣ. ದತ್ತ ಏನು ಕೊಟ್ಟಿದ್ದಾರೆ, ABC ಅನ್ನೋದು ಒಂದು ಲಂಬಕೋನ ತ್ರಿಭುಜ, ಸರಿ. ಕೋನ BAC 90 ಡಿಗ್ರಿ ಇದೆ, ಸರಿ. ಸೊ AD ಲಂಬ BC ಇದು ದತ್ತ. ಸಾಧನೆಯ ನಾವು ಏನು ಮಾಡಬೇಕು, AB² ಅನ್ನೋದು BC × BDಗೆ ಸಮ ಅಂತ ನಾವು ಸಾಧಿಸಬೇಕು. ಹಾಗಾದರೆ ಸಾಧನೆ ಮಾಡಬೇಕಾದ್ರೆ ಯಾವೆರಡು ತ್ರಿಭುಜ ತಗೋಬೇಕು ಅಂತ ನೋಡೋಣ. ತ್ರಿಭುಜ ABC ಈ ತ್ರಿಭುಜ ದತ್ತ ತ್ರಿಭುಜ ABC ಮತ್ತು ತ್ರಿಭುಜ DBA. ಸೊ DBA ಈ ತ್ರಿಭುಜ ABC DBA ಈ ಎರಡು ತ್ರಿಭುಜ ತಗೊಂಡಾಗ ಏನಾಗುತ್ತೆ, ಇಲ್ಲಿ ಒಂದು ಲಂಬಕೋನ ಇದೆ, ಇಲ್ಲಿ ಒಂದು ಲಂಬಕೋನ ಇದೆ. ಎರಡು ಲಂಬಕೋನಗಳು ಸಮನಾಗಿರುತ್ತೆ. ಆಮೇಲೆ ಎರಡಕ್ಕೂ B ಉಭಯ ಸಾಮಾನ್ಯ ಕೋನ ಆಗಿದೆ. ಹಾಗಾಗಿ ಎರಡು ತ್ರಿಭುಜಗಳು ಸರ್ವಸಮ ಆಗುತ್ತೆ. ಕೋನ BAC ನೋಡಿ, BAC ಈ ಕೋನ, ಹಾಗೆ ಕೋನ BDA ಈ ಕೋನ, ಎರಡೂ ಕೋನಗಳು 90 ಡಿಗ್ರಿ. ಸೊ BAC ಕೋನ BDA 90 ಡಿಗ್ರಿ. ಯಾಕೆಂದರೆ AD ಲಂಬ BC ಆಗಿರೋದ್ರಿಂದ ಎರಡು 90 ಡಿಗ್ರಿ ಆಗುತ್ತೆ. ನಂತರ ಕೋನ ABC = ಕೋನ DBA ಅಂದರೆ ABC ಕೋನ DBA ಕೋನಕ್ಕೆ ಸಮನಾಗಿರುತ್ತೆ. ಯಾಕೆಂದರೆ ಎರಡು ಉಭಯ ಸಾಮಾನ್ಯ ಕೋನಗಳು, ಎರಡು ತ್ರಿಭುಜಗಳಿಗೆ ಒಂದೇ ಕೋನ ಇದೆ.
ಬಿ ಕೋನ. ಹಾಗಾಗಿ ಉಭಯ ಸಾಮಾನ್ಯ ಕೋನಗಳು. ಹಾಗಾಗಿ ಒಂದು ತ್ರಿಭುಜದಲ್ಲಿ ಎರಡು ಕೋನಗಳು ಪರಸ್ಪರ ಸಮನಾಗಿದ್ದರೆ ಮೂರನೇ ಕೋನ ಸಹ ಸಮನಾಗಿರುತ್ತೆ. ಹಾಗಾಗಿ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಬಿ ಎ ಕೋನ ನಿರ್ಧಾರಕ ಗುಣದಿಂದ ಅವೆರಡು ಸಮರೂಪ ಆಗಿರುತ್ತೆ. ಸಮರೂಪ ಆಗಿರೋದ್ರಿಂದ ಬಾಹುಗಳು ಸಹ ಸಮಾನ ಪಥದಲ್ಲಿರುತ್ತೆ. ಹಾಗಾಗಿ ಅದು ನಾವೇನು ಬರಿಬೋದು? ಸೊ ಎ ಬಿ ಡಿವೈಡ್ಸ್ ಬಿ ಸಿ, ಎ ಬಿ ಡಿವೈಡ್ಸ್ ಬಿ ಸಿ ಈಸ್ ಈಕ್ವಲ್ ಟು ಬಿ ಡಿ ಡಿವೈಡ್ಸ್ ಎ ಬಿ ಅಂತ ಬರಿಬೋದು. ಚಿತ್ರವನ್ನು ಗಮನಿಸಿ. ಇಲ್ಲಿ ಎ ಬಿ ಇಲ್ಲಿದೆ ನೋಡಿ, ಎ ಬಿ ಡಿವೈಡ್ಸ್ ಬಿ ಸಿ. ಸೊ ಎ ಬಿ ಡಿವೈಡ್ಸ್ ಬಿ ಸಿ, ಹಾಗೆ ಬಿ ಡಿ ಡಿವೈಡ್ಸ್ ಎ ಬಿ ಅಂತ ಬರೀಬೋದು. ಎರಡು ಬಾಹುಗಳು ತ್ರಿಭುಜಗಳು ಸಮರೂಪ ಆಗಿರೋದ್ರಿಂದ ಬಾಹುಗಳು ಸಹ ಸಮಾನ ಪಥದಲ್ಲಿರುತ್ತೆ. ಈಗ ಓರೆ ಗುಣಾಕಾರ ಮಾಡಿ. ಎ ಬಿ ಇಂಟು ಎ ಬಿ, ಬಿ ಸಿ ಇಂಟು ಬಿ ಡಿ, ಎ ಬಿ ಇಂಟು ಎ ಬಿ, ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಡಿ. ಇದು ಸಾಧನೆಯೇ ಆಗಿದೆ. ಸೊ ಇದು 27ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ ಚಿತ್ರವನ್ನು ಗಮನಿಸಿ ನೀವು ಲೆಕ್ಕವನ್ನು ಮಾಡ್ತಾ ಹೋಗಬೇಕಾಗುತ್ತೆ. 28ನೇ ಪ್ರಶ್ನೆ ನೋಡೋಣ. sin a by 1 minus cot a plus cos a by 1 minus tan a is equal to sin a plus cos a ಎಂದು ಸಾಧಿಸಿ, ಅಥವಾ sin a plus cosecant a whole square plus cos a plus secant a whole square is equal to 7 plus tan squared a plus cot squared a ಎಂದು ಸಾಧಿಸಿ. ಎರಡು ಪ್ರಶ್ನೆ ಇದೆ. ಸೂತ್ರವನ್ನು ನೋಡೋಣ. ಸೊ ಎಲ್ ಎಚ್ ಎಸ್ ಮೊದಲನೇ ಪ್ರಶ್ನೆ. sin a by 1 minus cot a plus cos a by 1 minus tan a. sin a ಹಾಗೆ ಬರೆದಿದೆ 1 ಮೈನಸ್ ಕಾಟ್ ಎ ಅಂದರೆ ಕಾಸ್ ಎ ಬೈ ಸೈನ್ ಎ, ಪ್ಲಸ್ ಆಗಿದೆ ಕಾಸ್ ಎ ಹಾಗೆ ಇದೆ 1 ಮೈನಸ್ ಟ್ಯಾನ್ ಎ ಅಂದರೆ ಸೈನ್ ಎ ಬೈ ಕಾಸ್ ಎ. ಇಷ್ಟೇ ಅರ್ಥ ಆಗಿದೆ ಅಂದ್ಕೊತೀನಿ. ಸೈನ್ ಎ ಹಾಗೆ ಬರೆದಿನಿ. ಇಲ್ಲಿ ನಾವು ಓರೆ ಗುಣಾಕಾರ ಮಾಡೋಣ. ಸೈನ್ ಎ ಇಂಟು 1 ಸೈನ್ ಎ ಮೈನಸ್ ಕಾಸ್ ಎ ಬೈ ಸೈನ್ ಎ ಆಗುತ್ತೆ. ಓರೆ ಗುಣಾಕಾರ ಮಾಡಿ ಬೈ 1 ಅಂತಕ್ಕಿದ್ದು ಓರೆ ಗುಣಾಕಾರ ಮಾಡಿ. ಸೈನ್ ಎ ಇಂಟು 1 ಸೈನ್ ಎ, ಕಾಸ್ ಎ ಇಂಟು 1 ಕಾಸ್ ಎ, ಮೈನಸ್ಗೆ ಮೈನಸ್ ಸೈನ್ ಎ ಇಂಟು 1 ಸೈನ್ ಎ ಆಗುತ್ತೆ. ಸಿಮಿಲರ್ಲಿ ಕಾಸ್ ಎ ಹಾಗೆ ಬರೆದಿದೆ. ಕಾಸ್ ಎ ಇಂಟು 1 ಕಾಸ್ ಎ ಮೈನಸ್ ಸೈನ್ ಎಗೆ ಮೈನಸ್ ಸೈನ್ ಎ ಬೈ ಕಾಸ್ ಎ. ಒರೆ ಗುಣಾಕಾರ ಆದರೂ ಮಾಡಿ ಅಥವಾ ಎಲ್ ಸಿ ಮಾರ ತೊಗೊಳ್ಳಿ. ಸೊ ಈಗ ಸೈನ್ ಎ, ಈ ಸೈನ್ ಎ ಮೇಲೋಗುತ್ತೆ, ಸೈನ್ ಸ್ಕ್ವೇರ್ಡ್ ಎ ಆಗುತ್ತೆ. ರಿಮೈನಿಂಗ್ ಸೈನ್ ಎ ಮೈನಸ್ ಕಾಸ್ ಎ ಉಳಿಯುತ್ತೆ, ಪ್ಲಸ್ ಹಾಗೆ ಬರೆದಿದೆ. ಈ ಕಾಸ್ ಎ ಮೇಲೋಗುತ್ತೆ, ಕಾಸ್ ಸ್ಕ್ವೇರ್ಡ್ ಆಗುತ್ತೆ. ಕೆಳಗಿನ ಕಾಸ್ ಎ ಮೈನಸ್ ಸೈನ್ ಎ ಹಾಗೆ ಬರೆದಿದೆ. ಸೊ ಈಗ ಮತ್ತೆ ಓರೆ ಗುಣಾಕಾರ ಮಾಡಿದೆ. ಸೈನ್ ಸ್ಕ್ವೇರ್ಡ್ ಎ ಹಾಗೆ ಬರೆದಿದೆ, ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ ಹಾಗೆ ಬರೆದಿದೆ, ಕಾಸ್ ಸ್ಕ್ವೇರ್ಡ್ ಎ. ಇದನ್ನು ಈ ಕಡೆ ತಂದಿದೆ, ಸೈನ್ ಎ ಮೈನಸ್ ಕಾಸ್ ಎ ಓರೆ ಗುಣಾಕಾರ. ನೆಕ್ಸ್ಟ್ ಇವೆರಡನ್ನು ಗುಣಿಸ್ಬೇಕು. ಸೈನ್ ಎ ಮೈನಸ್ ಕಾಸ್ ಎ ಇಂಟು ಕಾಸ್ ಎ ಮೈನಸ್ ಸೈನ್ ಎ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗಿದೆ ಅಂತ ನೋಡೋಣ. ಇಲ್ಲಿ ಕಾಸ್ ಎ ಮೈನಸ್ ಸೈನ್ ಎ ಮೈನಸ್ ಕಾಸ್ ಎ ಇದೆ. ನಾನು ಕಾಸ್ ಎ ಮೈನಸ್ ಸೈನನ್ನು ಹೊರಗೆ ತೆಗೆದುಬಿಟ್ಟಿನಿ. ಹೊರಗೆ ತೆಗೆದಾಗ ಇಲ್ಲಿ ಸೈನ್ ಸ್ಕ್ವೇರ್ಡ್ ಎ ಉಳಿಯುತ್ತೆ. ಇಲ್ಲಿ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ ಉಳಿಬೇಕು, ಆದರೆ ನಾನು ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಬರ್ತೀನಿ. ಯಾಕೆ ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಬರ್ತೀನಿ ಅಂದರೆ ಇಲ್ಲಿ ಮೈನಸನ್ನು ಕಾಮನ್ ತೆಗೆದೀನಿ ಇಲ್ಲಿ. ಸೊ ಸೈನ್ ಎ ಮೈನಸ್ ಕಾಸ್ ಎ ಇದೆಯಲ್ಲ, ಇದನ್ನ ಕಾಸ್ ಎ ಮೈನಸ್ ಸೈನ್ ಎ ಮಾಡೋದ್ರಿಂದ ಇಲ್ಲಿ ಮೈನಸ್ ಆಗುತ್ತೆ. ಹಾಗಾಗಿ ಸೊ ಇದು ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಆಗುತ್ತೆ. ಸೊ ಕಾಸ್ ಎ ಮೈನಸ್ ಸೈನ್ ಎ ಎರಡು ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಸೈನ್ ಸ್ಕ್ವೇರ್ಡ್ ಎ ಮೈನಸ್ ಕಾಸ್ ಸ್ಕ್ವೇರ್ಡ್ ಎ ಬೈ ಸೈನ್ ಎ ಮೈನಸ್ ಕಾಸ್ ಎ ಉಳಿಯುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಪ್ಲೈ ಮಾಡಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಸೈನ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ ಬೈ ಸೈನ್ ಎ ಮೈನಸ್ ಕಾಸ್ ಎ. ಇವೆರಡು ಕ್ಯಾನ್ಸಲ್ ಆಗಿ ಸೈನ್ ಎ ಪ್ಲಸ್ ಕಾಸ್ ಎ ಉಳಿಯುತ್ತೆ. ಸೈನ್ ಎ ಪ್ಲಸ್ ಕಾಸ್ ಎ ಅನ್ನೋದು ಆರ್ ಎಚ್ ಎಸ್. ಸೊ ಇದು 28ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಅದಕ್ಕೆ ಉತ್ತರವನ್ನು ನೋಡೋಣ. ಸೊ 28ರಲ್ಲಿ ಅಥವಾ. ಸೊ ಫಸ್ಟ್ ಎಲ್ ಎಚ್ ಎಸ್ ಬರ್ಕೊಂಡಿನಿ. ಸೈನ್ ಎ ಪ್ಲಸ್ ಕೋಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸಿಕೆಂಟ್ ಎ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಅಪ್ಲೈ ಮಾಡಬೇಕು. ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ ಕೋಸಿಕೆಂಟ್ ಸ್ಕ್ವೇರ್ಡ್ ಎ ಪ್ಲಸ್ 2 ಸೈನ್ ಎ ಇಂಟು ಕೋಸಿಕೆಂಟ್ ಎ ಪ್ಲಸ್ ಇಲ್ಲಿ ಅಷ್ಟೇ ಕಾಸ್ ಸ್ಕ್ವೇರ್ಡ್ ಎ ಪ್ಲಸ್ ಸಿಕೆಂಟ್ ಸ್ಕ್ವೇರ್ಡ್ ಎ ಪ್ಲಸ್ 2 ಕಾಸ್ ಎ ಇಂಟು ಸಿಕೆಂಟ್ ಎ. ನೆಕ್ಸ್ಟ್ ಸೈನ್ ಸ್ಕ್ವೇರ್ಡ್ ಎ ಹಾಗೆ ಬರ್ತಿದೆ. ಕೋಸಿಕೆಂಟ್ ಸ್ಕ್ವೇರ್ಡ್ ಎ ಅಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ಡ್ ಎ ಪ್ಲಸ್ 2 ಸೈನ್ ಎ, ಕೋಸಿಕೆಂಟ್ ಎ ಅಂದರೆ 1 ಬೈ ಸೈನ್ ಎ, ಪ್ಲಸ್ಗೆ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ ಹಾಗೆ ಇದೆ. ಸಿಕೆಂಟ್ ಸ್ಕ್ವೇರ್ಡ್ ಎ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ಡ್ ಎ ಪ್ಲಸ್ 2 ಕಾಸ್ ಎ ಹಾಗೆ ಇದೆ. ಸಿಕೆಂಟ್ ಎ ಅಂದರೆ 1 ಬೈ ಕಾಸ್ ಎ. ಸೊ ಇಲ್ಲಿ ಸೈನ್ ಎ ಕ್ಯಾನ್ಸಲ್, ಕಾಸ್ ಎ ಕ್ಯಾನ್ಸಲ್. ರಿಮೈನಿಂಗ್ ಏನು ಉಳಿತು ನೋಡೋಣ. ಸೈನ್ ಸ್ಕ್ವೇರ್ಡ್ ಎ ಹಾಗೆ ಬರ್ತೀನಿ. ಈ ಕಾಸ್ ಸ್ಕ್ವೇರ್ಡ್ ಎನ ಪಕ್ಕ ಬರ್ಕೊಂಡಿನಿ. ಸೈನ್ ಸ್ಕ್ವೇರ್ಡ್ ಎ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ ಅಂತ. ಸೊ 1 ಪ್ಲಸ್ ಕಾಟ್ ಸ್ಕ್ವೇರ್ಡ್ ಎ, ಸೊ 1 ಇದೆ ಇಲ್ಲಿ, ಪ್ಲಸ್ ಇಲ್ಲಿ 1 ಇದೆ. 1 ಪ್ಲಸ್ 1 2 ಆಗುತ್ತೆ. ಕಾಟ್ ಸ್ಕ್ವೇರು ಮತ್ತು ಟ್ಯಾನ್ ಸ್ಕ್ವೇರ್ ಬರ್ತೀನಿ. ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ಡ್ ಎ. ಇಲ್ಲಿ 2 ಉಳಿದಿದೆ, ಇಲ್ಲಿ 2 ಉಳಿದಿದೆ. 2 ಪ್ಲಸ್ 2. ಸೈನ್ ಸ್ಕ್ವೇರ್ಡ್ ಎ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ ಅಂದರೆ 1 ಅದ್ರ ಬೆಲೆ. ಈ ಪ್ಲಸ್ 2 ಬರ್ತೀನಿ. ಈ ಪ್ಲಸ್ 2 ಇಲ್ಲಿ ಬರ್ತೀನಿ. ರಿಮೈನಿಂಗ್ ಟ್ಯಾನ್ ಸ್ಕ್ವೇರ್ಡ್ ಎ ಕಾಟ್ ಸ್ಕ್ವೇರ್ಡ್ ಎ ಬರ್ತೀನಿ. ಅಷ್ಟು ಕೂಡಿಸಿ 2 ಪ್ಲಸ್ 2 ಪ್ಲಸ್ 2 ಪ್ಲಸ್ 1 7 ಆಗುತ್ತೆ. 7 ಪ್ಲಸ್ ಟ್ಯಾನ್ ಸ್ಕ್ವೇರ್ಡ್ ಎ ಪ್ಲಸ್ ಕಾಟ್ ಸ್ಕ್ವೇರ್ಡ್ ಎ ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಇದು 28ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳು. ಈಸಿ ಇದೆ,
ನಿತ್ಯ ಸಮೀಕರಣಗಳನ್ನ ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕು. ಗೊತ್ತಾದರೆ ಸುಲಭವಾಗಿ ಬಿಡಿಸ್ಬೋದು ಲೆಕ್ಕನ. ಸೊ 29ನೇ ಪ್ರಶ್ನೆ, ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಬಹುಲಕವನ್ನು ಕಂಡುಹಿಡಿಯಿರಿ. ವರ್ಗಾಂತರ ಆವೃತ್ತಿ ಇದೆ. ಸೊ ವರ್ಗಾಂತರಗಳಿದು ಆವೃತ್ತಿ. ಸೊ ಇದಕ್ಕೆ ಬಹುಲಕ ಕಂಡುಹಿಡಿಬೇಕು. ಫಸ್ಟು ಕ್ವಶನಿಗೆ ಇದರಲ್ಲಿ ಅಥವಾ ಇದೆ, ಇಲ್ಲಿ ಹೆಂಗೆ ಕೇಳಿದ್ರೆ ನೋಡೋಣ. ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ. ಸೊ ಇವೆಲ್ಲ ವರ್ಗಾಂತರಗಳು, ಆವೃತ್ತಿ. ಸೊ ಫಸ್ಟು ಒಂದು ಬಹುಲಕ ಇದೆ, ಒಂದು ಮಧ್ಯಾಂಕ ಇದೆ. ಸೊ ಎರಡು ಬಿಡಿಸೋಣ. ಹೇಗೆ ಬಿಡಿಸೋದು ಅಂತ ನೋಡೋಣ. ಫಸ್ಟು ನಾನು ಬಾಕ್ಸ್ ಹಾಕೊಂತೀನಿ. 29ಕ್ಕೆ ವರ್ಗಾಂತರ ಕ್ವಶನಲ್ಲಿದೆ ಬರೋದೀನಿ, ಆವೃತ್ತಿನ ಕ್ವಶನಲ್ಲಿದೆ ಬರೋದೀನಿ. ಸೊ ಆವೃತ್ತಿ ಹೈಯೆಸ್ಟ್ ಯಾವುದಿದೆ? 9 ಇದೆ. ಸೊ ಇದನ್ನು ನಾನು ರೌಂಡ್ ಮಾಡ್ಕೊಂಡೀನಿ. ಅತಿ ಹೆಚ್ಚು ಆವೃತ್ತಿ ಇರೋದನ್ನು ರೌಂಡ್ ಮಾಡ್ಕೊಂಡೀನಿ. ಸೊ ಅದು F1 ಆಗಿರುತ್ತೆ. ಅತಿ ಹೆಚ್ಚು ಆವೃತ್ತಿ ಇರೋದು F1. ಅದರ ಹಿಂದಿನ ಆವೃತ್ತಿ F0, ಮುಂದಿನ ಆವೃತ್ತಿ F2. ಇಲ್ಲೇ ಬರ್ಕೊಂಬಿಡ್ಬೇಕು. ಇದು F1 ಆಗಿರುತ್ತೆ, ಹಿಂದಿಂದ F0, ಮುಂದಿಂದ F2 ಆಗುತ್ತೆ. ಸೊ ವರ್ಗಾಂತರದ ಕೆಳಮಿತಿ ಇದೆಯಲ್ಲ, ವರ್ಗಾಂತರ ಇರ್ತಕ್ಕಂಥ ನಾವು ಯಾವ್ದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದು L = 20 ವರ್ಗಾಂತರದ ಕೆಳಮಿತಿ. ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಅಂದರೆ L = 20 ಬರ್ಕೋಬೇಕು. ಸೊ H 30ರಲ್ಲಿ 20 ಕಳಿಬೇಕು, 10. ಸೊ L = 20. F1 ಅಂದರೆ 9, F0 ಅಂದರೆ 3, F2 ಅಂದರೆ 6, H ಅಂದರೆ ಈ 30ರಲ್ಲಿ 20 ಕಳೀರಿ 20 ಬರುತ್ತೆ. ಸೊ L = 20. ಸೊ ಇಷ್ಟನ್ನು ನಾವು ಬಹುಲಕ ಸೂತ್ರದಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಬೇಕು. ಇಷ್ಟು ಬರ್ಕೊಂಡ್ರೆ ನೆಕ್ಸ್ಟ್ ಫಾರ್ಮುಲಾ ಗೊತ್ತಿದ್ದರೆ ಸುಲಭವಾಗಿ ಲೆಕ್ಕನ ಮಾಡ್ಬೋದು. ಈಗ ಲೆಕ್ಕ ನೋಡೋಣ. ಬಹುಲಕ = L plus bracket of F1 minus F0 by 2 times F1 minus F0 minus F2 bracket close into H. L ಅಂದರೆ 20 ಪ್ಲಸ್ ಬ್ರಾಕೆಟ್ ಆಫ್ F1 ಅಂದರೆ 9 ಮೈನಸ್ F0 ಅಂದರೆ 2 ಬೈ 2 ಇಂಟು F1 ಅಂದರೆ 9 ಮೈನಸ್ F0 ಅಂದರೆ 3, F2 ಅಂದರೆ ಮೈನಸ್ F2 ಅಂದರೆ 6 ಬ್ರಾಕೆಟ್ ಕ್ಲೋಸ್ ಇಂಟು H ಅಂದರೆ 10. 20 ಹಾಗೆ ಬರೆದಿದೆ. 9ರಲ್ಲಿ 3 ಅಂದರೆ 6, 2 9ರಲ್ಲಿ 18, ಮೈನಸ್ 3 ಮೈನಸ್ 6 ಕೂಡಿಸಿ ಮೈನಸ್ 9 ಆಗುತ್ತೆ. ಸೊ 10 ಹಾಗೆ ಬರೆದಿದೆ. 20 ಹಾಗೆ ಬರೆದಿದೆ. 6, 18ರಲ್ಲಿ 9 9 ಬೈ 10. ಸೊ 20 ಹಾಗೆ ಬರೆದಿದೆ. ಸೊ 3 2 6, 3 3 9, 3ರಿಂದ 2 ಬಾಕ್ಸ್ ಇದೆ, 2/3 ಬರುತ್ತೆ ಇಂಟು 10. ಸೊ 20 ಹಾಗೆ ಇದೆ. 2 10 20/3, 20 ಹಾಗೆ ಇದೆ. ಸೊ 3 6ರಲ್ಲಿ 18 ಪಾಯಿಂಟ್ ಕೊಟ್ಕೊಳ್ಳಿ, ಮತ್ತೆ 3 6ರಲ್ಲಿ 18, 6.66 ಬರುತ್ತೆ. 20ಗೆ 6 ಕೂಡಿಸಿದ್ರೆ 26 ಮತ್ತು 0.66, 26.66. ಇದು ಬಹುಲಕ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ ಮತ್ತೆ ಮಧ್ಯಾಂಕ ಕೇಳಿದರೆ ಅದನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ಸೊ 29 ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ. ವರ್ಗಾಂತರ ಬರ್ಕೊಂಡಿದೆ. ಸೊ ಆವೃತ್ತಿನ ಬರ್ಕೊಂಡಿದೆ. ಸೊ ಇಲ್ಲಿ ಆವೃತ್ತಿಗಳನ್ನು ಕೂಡಿಸ್ಬೇಕು, 26 ಬರುತ್ತೆ. ಹಾಗೆ ಮಧ್ಯಾಂಕ ಕೇಳಿರೋದ್ರಿಂದ ಸಂಚಿತ ಆವೃತ್ತಿನ ಬರ್ಕೋಬೇಕು. ಸಂಚಿತ ಆವೃತ್ತಿ ಅಂದರೆ ಆವೃತ್ತಿನ ಕೂಡಿಸ್ಕೊಂತ ಬರಬೇಕು. ಫಸ್ಟ್ 6 ಹಾಗೆ ಬರೀಬೇಕು. ನೆಕ್ಸ್ಟು 6 + 5 ಕೂಡಿಸ್ಬೇಕು, 11 ಬರುತ್ತೆ. ನೆಕ್ಸ್ಟು 6 + 5 + 9 ಕೂಡಿಸ್ಬೇಕು. ಇದು 3 ಕೂಡಿಸಿ ಇಲ್ಲಿ ಬರೀಬೇಕು, 20 ಬರುತ್ತೆ. ಇವು 4 ಕೂಡಿಸಿ ಇಲ್ಲಿ ಬರ್ರಿ 24 ಬರುತ್ತೆ. ಇದು ಅಷ್ಟನ್ನು ಕೂಡಿಸಿ ಇಲ್ಲಿ ಬರ್ರಿ 26 ಬರುತ್ತೆ. ಸಂಚಿತ ಆವೃತ್ತಿ ಬರೆದ ಮೇಲೆ ಆವೃತ್ತಿ ಎಷ್ಟು ಬಂದಿದೆ? ಒಟ್ಟು 26. 26ನ 2ರಿಂದ ಬಾಗಿಸ್ಬೇಕು. ಮಧ್ಯಾಂಕ ಆಗಿರೋದ್ರಿಂದ 2ರಿಂದ ಬಾಗಿಸಿದ್ರೆ n/2, 26/2 ಅಂದರೆ 13 ಬರುತ್ತೆ. ಸೊ 13 ಸಂಚಿತ ಆವೃತ್ತಿ ಎಲ್ಲಿ ಬರುತ್ತೆ? ಇಲ್ಲಿ 11ರಲ್ಲಿ ಬರಲ್ಲ, 20ರಲ್ಲಿ ಬರುತ್ತೆ. ಸೊ ಅದನ್ನು ನಾವು ಆ ವರ್ಗಾಂತರನ ಮಾರ್ಕ್ ಮಾಡ್ಕೋಬೇಕು. ಸೊ ಮಧ್ಯಾಂಕವಿರೋ ವರ್ಗಾಂತರನ ಗುರ್ತು ಮಾಡ್ಕೋಬೇಕು. ಸೊ ಮಧ್ಯಾಂಕವಿರೋ ವರ್ಗಾಂತರದ ಹಿಂದಿನ ಆವೃತ್ತಿ ಅಂದರೆ ಇದು ಸಂಚಿತ ಆವೃತ್ತಿ. ಮಧ್ಯಾಂಕವಿರೋ ವರ್ಗಾಂತರದ ಹಿಂದಿನ ಸಂಚಿತ ಆವೃತ್ತಿ CF, ಅದು 11 ತಗೋಬೇಕು. ಸೊ ಮಧ್ಯಾಂಕವಿರೋ ವರ್ಗಾಂತರದ ಆವೃತ್ತಿ F = 9 ತಗೋಬೇಕು. ಮಧ್ಯಾಂಕವಿರೋ ವರ್ಗಾಂತರದ ಕೆಳಮಿತಿ L = 4 ತಗೋಬೇಕು. ಸೊ ಇದು ಇಂಪಾರ್ಟೆಂಟ್. ಸೊ n/2 ಅಂದರೆ 26/2, 13 ಬರುತ್ತೆ. ಸೊ H ಅಂದರೆ 60 - 40, 20 ಬರುತ್ತೆ. ಹಿಂದಿನ ಸಂಚಿತ ಆವೃತ್ತಿ CF ಅಂದರೆ 11 ಬರುತ್ತೆ. ಸೊ F ಅಂದರೆ 9 ಬರುತ್ತೆ. ಸೊ L ಅಂದರೆ 40 ಬರುತ್ತೆ. ಈಗ ನಾವು ಫಾರ್ಮುಲಾ ಬಳಸಿ ಲೆಕ್ಕನ ಮಾಡಬೇಕು. ಮಧ್ಯಾಂಕದ ಫಾರ್ಮುಲಾ ಮಧ್ಯಾಂಕ = L plus bracket of n/2 minus CF by F bracket close into H. L ಅಂದರೆ 40, ಇಲ್ಲಂದರೆ 40 ಪ್ಲಸ್ n/2 ಅಂದರೆ 13 ಮೈನಸ್ CF ಅಂದರೆ 11 ಬೈ F ಅಂದರೆ 9 ಬ್ರಾಕೆಟ್ ಕ್ಲೋಸ್ H ಅಂದರೆ 20. ಸೊ 40 ಹಾಗೆ ಬರೆದಿದೆ. 13ರಲ್ಲಿ 11 ಹೋದರೆ 2/9/20. ಸೊ 40 ಹಾಗೆ ಬರೆದಿದೆ. ಸೊ 20 × 2/9. ಸೊ 20 × 2/9. ಸೊ 40 ಹಾಗೆ ಇದೆ. 22 40/9. ಸೊ 40/9, 40 ಹಾಗೆ ಬರೆದಿದೆ.
ಸೊ 9×36 ಪಾಯಿಂಟ್ ಕೊಡಿ, ಮತ್ತೆ 9×36 4.44 ಬರ್ತದೆ. 40ಕ್ಕೆ 4.44ನ ಕೂಡಿಸಿ 44.44 ಬರುತ್ತೆ. ಸೊ ಇದು ಮಧ್ಯಾಂಕ ಆಗಿದೆ ವಿದ್ಯಾರ್ಥಿಗಳೇ. ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ ಮಧ್ಯಾಂಕದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂವತ್ತನೇ ಪ್ರಶ್ನೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಪ್ರಮೇಯ ಇದೆ. ಸೊ 30ನೇ ಪ್ರಶ್ನೆಗೆ ಪ್ರಮೇಯವನ್ನು ನೋಡೋಣ. ಸೊ ಇದು 30ನೇ ಪ್ರಶ್ನೆಗೆ ಉತ್ತರ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ನಾನು ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡಲ್ಲ. ನಿಮಗೆ ಎಕ್ಸ್ಪ್ಲನೇಷನ್ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಲಿಂಕ್ ಕ್ಲಿಕ್ ಮಾಡಿದರೆ ಕಂಪ್ಲೀಟಾಗಿ ಈ ಪ್ರಮೇಯದ ಎಕ್ಸ್ಪ್ಲನೇಷನ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮನಾಗಿರುತ್ತದೆ, ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಫಸ್ಟ್ ಚಿತ್ರವನ್ನು ಕಂಪಲ್ಸರಿ ಬರೀಬೇಕು. ಇದಾದಮೇಲೆ ದತ್ತ ಬರೀಬೇಕು, ಸಾಧನೆಯ ಬರೀಬೇಕು, ರಚನೆ ಬರೀಬೇಕು, ಸಾಧನೆಯನ್ನು ಬರೀಬೇಕು. ಸೊ ಇದು ಪ್ರಮೇಯ ಆಗಿದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. 31ನೇ ಪ್ರಶ್ನೆ, A4,6, B2,-2, C6,5 ಇವು ತ್ರಿಭುಜ ABCಯ ಶೃಂಗಗಳಾಗಿವೆ. ತ್ರಿಭುಜ ABCಯ ಮಧ್ಯರೇಖೆಗಳಾದ CP ಮತ್ತು BQಗಳು ಚಿತ್ರದಲ್ಲಿ ತೋರಿಸಿರುವಂತೆ G4,3 ಬಿಂದುವಿನಲ್ಲಿ ಛೇದಿಸುತ್ತವೆ. G ಬಿಂದುವು CP ಮಧ್ಯರೇಖೆಯ ತ್ರೈಭಾಜಕ ಬಿಂದು ಎಂದು ಸಾಧಿಸಿ ಅಂತ ಇದೆ. ಸೊ ಇಲ್ಲಿ ಎರಡು ಮೆಥಡಲ್ಲಿ ಮಾಡ್ಬೋದು. ಸೊ AB ಮಧ್ಯಬಿಂದು P ಇದೆ. ಸೊ ಮಧ್ಯಬಿಂದು ಸೂತ್ರ ಹಾಕಿ P ಪಾಯಿಂಟನ್ನು ಕಂಡುಹಿಡ್ಕೋಬೋದು. ಸೊ P ಪಾಯಿಂಟ್ ಕಂಡುಹಿಡಿದ್ಮೇಲೆ GPಯ ದೂರ CGಯ ದೂರವನ್ನು ಕಂಡುಹಿಡಿಬೋದು. ಸೊ ಇವೆರಡನ್ನು ಕಂಪ್ಯಾರಿಸನ್ ಮಾಡಿದರೆ 2:1 ಬರುತ್ತೆ ತ್ರೈಭಾಜಕ ಬಿಂದು. ಹಾಗಾದರೂ ಮಾಡ್ಬೋದು. ಇಲ್ಲ P ಕಂಡುಹಿಡ್ಕೊಂಡು ಭಾಗ ಪ್ರಮಾಣ ಸೂತ್ರ ಹಾಕಿ M1:M2 ಕಂಡುಹಿಡಿದ್ರೂ ಸಹ ನಮಗೆ ಬರುತ್ತೆ. ಆ ಮೆಥಡಲ್ಲಾದರೂ ಬರೀಬೋದು. ಅಥವಾ 2:1 ಅಂತ ಹಾಕಿ P4,3 ಅಂತ ನಾವು ಸಾಧಿಸ್ಬೋದು. ಸೊ 3 ವಿಧಾನದಲ್ಲಿ ಲೆಕ್ಕವನ್ನು ಮಾಡ್ಬೋದು. ನಾನು ಒಂದು ವಿಧಾನದಲ್ಲಿ ಲೆಕ್ಕವನ್ನು ಹೇಳ್ತೀನಿ, ನೋಡೋಣ. ಸೊ 31ನೇ ಪ್ರಶ್ನೆಗೆ ಬರೆದಿವಿ. ಫಸ್ಟ್ ನಾನು Pದು ಮಿಡ್ ಪಾಯಿಂಟ್ ಕಂಡುಹಿಡ್ತೀನಿ, ಮಧ್ಯಬಿಂದು ಕಂಡುಹಿಡ್ತೀನಿ. ಹಾಗಾಗಿ A ಮತ್ತು B, A4,6, B2,-2, Px,y ಕಂಡುಹಿಡಬೇಕು. ಸೊ 4,6 ಅಂದರೆ x1 y1, ಇದು x2 y2, Px,y ಮಧ್ಯಬಿಂದು ಸೂತ್ರ ಹಾಕೋಣ. Px,y x2 + x1/2, y2 + y1/2. Px,yನೇ ಕಂಡುಹಿಡಬೇಕು. ಇದನ್ನ ಹಾಗೆ ಬರ್ತೀನಿ. ಸೊ x2 ಅಂದರೆ 2, x1 ಅಂದರೆ 4, 2 + 4/2, y2 ಅಂದರೆ -2, y1 ಅಂದರೆ +6, -2 + 6/2. ಸೊ 2 + 4 ಅಂದರೆ 6/2 ಇದೆ. -2 ಅಲ್ಲಿ +6 ಅಂದರೆ +4/2 ಆಗುತ್ತೆ. ಸೊ 2ರಿಂದ ಭಾಗಿಸಿ 3 ಬರುತ್ತೆ, 2ರಿಂದ ಭಾಗಿಸಿ 2 ಬರುತ್ತೆ, 2 3 2 ಸೊ Px,y 3,2 ಆಗುತ್ತೆ. ಮಧ್ಯಬಿಂದು ಸಿಕ್ತು, P ಪಾಯಿಂಟ್ ಸಿಕ್ತು. ಈಗ G ಬಿಂದು CP ಮಧ್ಯರೇಖೆಯ ತ್ರೈಭಾಜಕ ಬಿಂದು ಅಂತ ನಾವು ಸಾಧಿಸಬೇಕು. Px,y G4,3, Px,y G4,3, C6,5 ಇದು x1 y1 ಅಂತ ತಗೋಣ. P3,2ನ x2 y2 ಅಂತ ಕಂಡುಹಿಡಿಯೋಣ. M1:M2ನ ಕಂಡುಹಿಡಿಯೋಣ. ಚಿತ್ರವನ್ನು ನೋಡೋಣ. ಸೊ ಇಲ್ಲಿ ತ್ರೈಭಾಜಕ ಬಿಂದು ಕಂಡುಹಿಡಬೇಕಾಗಿರೋದ್ರಿಂದ ಇದನ್ನ Px,y ಅನ್ನು G4,3 ಅಂತ ತಗೋಣ. ಇದನ್ನ x1 y1 ತಗೋಣ, ಇದನ್ನು x2 y2 ತಗೋಣ. M1:M2ನ ಫೈಂಡ್ ಔಟ್ ಮಾಡೋಣ. ಹಾಗಾದ್ರೂ ಮಾಡ್ಬೋದು. GPಯ ದೂರ ಕಂಡುಹಿಡಿಬೋದು, CGಯ ದೂರವನ್ನು ಕಂಡುಹಿಡಿದು ಸಹ ಮಾಡ್ಬೋದು. ಹಂಗೆ ಮಾಡಿದ್ರೆ ಲೆಕ್ಕ ಬರುತ್ತೆ. ಸೊ ಇಲ್ಲಿ Px,yಯಲ್ಲಿ G4,3ನ ಹಾಕಬೇಕು. C6,5 x1 y1 ತಗೋಬೇಕು. P3,2ನ x2 y2 ತಗೋಬೇಕು. M1:M2ನ ಫೈಂಡ್ ಔಟ್ ಮಾಡಬೇಕು. Px,y M1x2 + M2x1/M1 + M2, M1y2 + M2y1/M1 + M2. Px,y ಅಂದರೆ 4,3 ತಗೊಳ್ಳಿ M1 ಹಾಗೆ ಬರೆದಿದೆ. x2 ಅಂದರೆ 3 + M2 ಹಾಗೆ ಬರ್ರಿ. x1 ಅಂದರೆ 6, M1 + M2, M1 × y2 ಅಂದರೆ 2 + M2 ಹಾಗೆ ಬರ್ರಿ. y1 ಅಂದರೆ 5, ಸೊ M1 + M2. 3 × M1 3M1 + 6 × M2 6M2/M1 + M2, 2 × M1 2M1 + 5M2/M1 + M2. ಸೊ ಇದನ್ನು ಇದಕ್ಕೆ ಕಂಪೇರ್ ಮಾಡಬೇಕು. ಎಕ್ಸಿಗೆ ಎಕ್ಸ್, ವೈಗೆ ವೈನ ಕಂಪ್ಯಾರಿಸನ್ ಮಾಡಬೇಕು. ಹಾಗಾದರೆ 3M1 + 6M2/M1 + M2 = 4, 2M1 + 5M2 M1 + M2 = 3.
ಫಸ್ಟ್ ಟರ್ಮ್ ಫಸ್ಟಿಗೆ, ಸೆಕೆಂಡ್ ಟರ್ಮ್ ಸೆಕೆಂಡಿಗೆ ಕಂಪ್ಯಾರಿಸನ್ ಮಾಡಬೇಕು. ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ತಗೊಂಡು ನಾವು M1 ಮತ್ತು M2ನ ಕಂಡುಹಿಡಿಬೋದು. ಹೇಗೆ ಅಂತ ನೋಡೋಣ. ಸೊ 3M1 + 6M2 = 4M1 + M2 ಓರೆ ಗುಣಾಕಾರ ಮಾಡಿದಾಗ M1 + M2 ಈ ಕಡೆ ಬರುತ್ತೆ. ಸೊ ಇದನ್ನು ಹಾಗೆ ಬರ್ತೀನಿ. 4ಇಂದ ಗುಣಿಸೋಣ. 4M1 + 4M2. ಸೊ ಇದನ್ನು -4M ಈ ಕಡೆ ಬಂದರೆ -4M1 ಆಗುತ್ತೆ, +3M1 ಹಾಗೆ ಬರ್ತೀನಿ, +6M2 ಹಾಗೆ ಬರ್ತೀನಿ. ಇದು ಈ ಕಡೆ ಬಂದರೆ -4M2 ಆಗುತ್ತೆ, =0. -4M1ಅಲ್ಲಿ +3M1 ಹೋದರೆ -M1 ಉಳಿಯುತ್ತೆ, +6M2 ಅಲ್ಲಿ -4M2 ಹೋದರೆ +2M2 ಉಳಿಯುತ್ತೆ, =0. -M1 ಹಾಗೆ ಬರ್ತೀನಿ, +2M2 ಈ ಕಡೆ ಬಂದರೆ -2M2 ಆಗುತ್ತೆ, -- ಕ್ಯಾನ್ಸಲ್. M1 = 2 × M2, M1/M2 = 2/1 ಆಗುತ್ತೆ. ಸೊ M1 * M2 = 2:1 ಆಗುತ್ತೆ. ಹಾಗಾದರೆ 2:1 ಅನ್ನೋದು ತ್ರೈಭಾಜಿಕ ಬಿಂದು ಆಗುತ್ತೆ. ಹಾಗಾದರೆ G ಬಿಂದುವು CP ಮಧ್ಯರೇಖೆಯ ತ್ರೈಭಾಜಿಕ ಬಿಂದು ಆಗಿದೆ ಅಂತ ನಾವು ಸಾಧಿಸಬಹುದು ವಿದ್ಯಾರ್ಥಿಗಳೇ. 32ನೇ ಪ್ರಶ್ನೆ. ಚಿತ್ರದಲ್ಲಿ KLM ಮತ್ತು PQR O ಕೇಂದ್ರವುಳ್ಳ ಏಕಕೇಂದ್ರೀಯ ವೃತ್ತಗಳ ಕಂಸಗಳಾಗಿವೆ. KO ಲಂಬ OM ಮತ್ತು ಕೋನ ROP 45 ಡಿಗ್ರಿ ಆಗಿದೆ. KLM ಕಂಸ ಮತ್ತು PQR ಕಂಸಗಳ ಉದ್ದದ ಅನುಪಾತವು 4:1 ಆಗಿದೆ. ಎ. PQR ಮತ್ತು KLM ಕಂಸಗಳ ತ್ರಿಜ್ಯಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಬಿ. OM = 7 ಸೆಂಟಿಮೀಟರ್ ಆದಾಗ OPR ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 2 ಪ್ರಶ್ನೆ ಇದೆ. ಸೊ ಕಂಸಗಳನ್ನ ಕೊಟ್ಟಿದ್ದಾರೆ, ಕಂಸಗಳ ಉದ್ದದ ಅನುಪಾತ ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡು ನಾವು ತ್ರಿಜ್ಯಗಳ ಅನುಪಾತನ ಕಂಡುಹಿಡಿಬೋದು ಫಾರ್ಮುಲಾ ಬಳಸಿ. ತ್ರಿಜ್ಯಗಳ ಅನುಪಾತ ಸಿಕ್ತು ಅಂದರೆ ಇಲ್ಲಿ OPR ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಹೇಗೆ ಮಾಡೋದು ಅಂತ ನೋಡೋಣ. 32ನೇ ಪ್ರಶ್ನೆಗೆ ಎ. KLM ಕಂಸ ಬೈ PQR ಕಂಸ ಅವುಗಳ ಅನುಪಾತ ಕೊಟ್ಟಿದ್ದಾರೆ 4/1 ಅಂತ ಹೇಳಿ. ಕಂಸದ ಉದ್ದ ಕಂಡುಹಿಡಿಯೋ ಸೂತ್ರ θ/360° × 2πr1, θ2/360° × 2πr2, 4/1. ಯಾಕೆಂದರೆ 2 ಕಂಸಗಳಿರೋದ್ರಿಂದ ಆ ರೀತಿ ಬರ್ಕೊಂಡಿದೆ. ಸೊ 360 ಕ್ಯಾನ್ಸಲ್. θ1/θ2, θ1 ಅಂದರೆ 90 ಡಿಗ್ರಿ, θ2 ಅಂದರೆ 45 ಡಿಗ್ರಿ, 2π ಕ್ಯಾನ್ಸಲ್, r1/r2 ಹಾಗೆ ಇದೆ, 4/1 ಹಾಗೆ ಇದೆ. ಮುಂದುವರೆದು θ1 r1/θ2 r2 = 4/1. θ1 ಅಂದರೆ 90 ಡಿಗ್ರಿ, θ2 ಅಂದರೆ 45 ಡಿಗ್ರಿ, r1/r2 = 4/1. 45 ಒಂದೇ, 45 ಎರಡಲೇ, 2r1/r2 = 4/1. ಸೊ ಇಲ್ಲಿ r1/r2 × 2 ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ, 2 ಒಂದೇ, 2 ಎರಡಲೇ, r1/r2 = 2/1. ಸೊ r1 * r2 = 2:1. ತ್ರಿಜ್ಯ r1 2 ಇದ್ದರೆ ತ್ರಿಜ್ಯ r2 1 ಇರುತ್ತೆ. ಸೊ ಅದರ ಆಧಾರದ ಮೇಲೆ ಈ ಬಿ ಪ್ರಶ್ನೆಗೆ ಉತ್ತರವನ್ನು ಬರಿಬೋದು. ಇಲ್ಲಿ OM ತ್ರಿಜ್ಯ 7 ಇದ್ದರೆ ಇದರ ಅರ್ಧದಷ್ಟು OR ಇರುತ್ತೆ, 7/2 ಸೆಂಟಿಮೀಟರ್. ಹಾಗಾದರೆ OPR ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360° × πr², θ ಅಂದರೆ 45 ಡಿಗ್ರಿ /360 ಡಿಗ್ರಿ, 45 ಒಂದೇ, 45 ಎಂಟ್ಲೆ, ಇಂಟು π ಅಂದರೆ 22/7, r² ಅಂದರೆ 7/2 × 7/2. ಎಲ್ಲ ಸಿಂಪ್ಲಿಫೈ ಮಾಡಿ 77/16 ಬರುತ್ತೆ. ಇದನ್ನು ಬಾಗಿಸಿ 4.8125 cm² ಬರುತ್ತೆ. ಸೊ ಇದು 32ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ 33ನೇ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 0, 1, 2 ಮತ್ತು 3 ಎಂದು ನಮೂದಿಸಿರುವ ಕಾರ್ಡ್ಗಳಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ 2 ಕಾರ್ಡ್ಗಳನ್ನು ತೆಗೆದು 2 ಅಂಕಿಯ ಸಂಖ್ಯೆಗಳನ್ನು ರಚಿಸಲಾಗಿದೆ. ರಚಿಸಲಾದ ಸಂಖ್ಯೆಯು ಎ 4 ಮತ್ತು 3 ಈ ಎರಡೂ ಸಂಖ್ಯೆಗಳಿಂದ ಭಾಗವಾಗುವ ಬಿ ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಉತ್ತರವನ್ನು ನೋಡೋಣ. 0, 1, 2 ಮತ್ತು 3 ಬಳಸಿ 2 ಅಂಕಿಯ ಸಂಖ್ಯೆಗಳನ್ನು ಬರೀಬೇಕು. ಹಾಗಾಗಿ ಆ 2 ಅಂಕಿಯ ಸಂಖ್ಯೆಗಳು ಯಾವ ಆಗ್ತವೆ ಅಂದರೆ 0, 1, 2 ಮತ್ತು 3 ಮಾತ್ರ ಬಳಸಿ ಬರೀಬೇಕು. 10, 12, 13, 20, 21, 23, 30, 31, 32 ಆಗುತ್ತೆ. ಇದು ಎಷ್ಟಾಗುತ್ತೆ ಅಂಕಿಗಳು ಅಂದರೆ 9 ಸಂಖ್ಯೆಗಳಾಗುತ್ತೆ. ಸೊ n(s) = 9 ಆಗುತ್ತೆ. ಸೊ n(a) ಇದರಲ್ಲಿ ಯಾವ ಸಂಖ್ಯೆ 3 ಮತ್ತು 4ರಿಂದ ಭಾಗ ಆಗುತ್ತೆ? 3 ಮತ್ತು 4ರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ 3, 4, 12. ಲಾಸ 12 ಬರುತ್ತೆ. 12 ಬರಿತಾ 12ರ ಅಪವರ್ತನ ಬರಬೇಕು. 12, 1, 12, 24 ಅಪವರ್ತೆಗಳು 12, 3, 36. 12 ಒಂದು ಭಾಗ ಆಗುತ್ತೆ, 24 ಇಲ್ಲ, 36 ಇಲ್ಲ. ಹಾಗಾದರೆ n(a) = 12 ಆಗುತ್ತೆ. ಸೊ n(a) 12 ಆದರೆ p(a) = n(a/n(s). p(a) = n(a) ಅಂದರೆ 1, ಸೊ n(s) ಅಂದರೆ 9, 1/9 ಆಗುತ್ತೆ. ಸೊ ಇದು p(a) ಸಿಕ್ತು. ಇನ್ನು n(b) ಎರಡನೇದು
ಇದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಅಂತ. ಅವಿಭಾಜ್ಯ ಸಂಖ್ಯೆಗಳು ಯಾವುದಪ್ಪ ಅಂದರೆ 13 ಒಂದಿದೆ, 23 ಒಂದಿದೆ, 31 ಮೂರಿದೆ ಅವಿಭಾಜ್ಯ ಸಂಖ್ಯೆ. 13, 23, 31. ಸೊ ಎನ್ ಆಫ್ ಬಿ ಈಸ್ ಈಕ್ವಲ್ ಟು 3. ಪಿ ಆಫ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್. ಪಿ ಆಫ್ ಬಿ ಈಸ್ ಈಕ್ವಲ್ ಟು 3/9. ಪಿ ಆಫ್ ಬಿ ಈಸ್ ಈಕ್ವಲ್ ಟು 1/3. ಸೊ ಇದು 33ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಕಂಪ್ಲೀಟಾಗಿ 3 ಅಂಕದ ಎಲ್ಲ ಪ್ರಶ್ನೆಗಳು ಮುಕ್ತಾಯವಾಗುತ್ತೆ. ಈಗ 5ನೇ ಮೇನ್ 4 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಅಭ್ಯಾಸ ಮಾಡೋಣ. ಸೊ 5ನೇ ಮೇನಿಗೆ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 4 ಅಂಕ, ಟೋಟಲ್ 16 ಅಂಕ. 34ರಲ್ಲಿ 1ನೇ ಪ್ರಶ್ನೆ. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಥೇಲ್ಸ್ ಪ್ರಮೇಯ ಕೇಳಿದ್ದಾನೆ. ಅಥವಾ 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಅನುರೂಪ ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ, ಅಂದರೆ ಅನುಪಾತ ಒಂದೇ ಆದರೆ ಅವುಗಳ ಅನುರೂಪ ಕೋನಗಳು ಸಮಾನವಾಗಿರುತ್ತವೆ ಎಂದು ಮತ್ತು ಆ 2 ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಾಧಿಸಿ ಅಂತ ಇದೆ. ಸೊ ಬಾಹು ತ್ರಿಭುಜ, ಥೇಲ್ಸ್ ತ್ರಿಭುಜ, ಬಾಹು ತ್ರಿಭುಜ ಕೇಳಿದ್ದಾನೆ. ಸೊ ಎರಡರದ್ದು ನಾನು ಉತ್ತರವನ್ನು ನೋಡೋಣ. ಎಕ್ಸ್ಪ್ಲೇಷನ್ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಎಕ್ಸ್ಪ್ಲೇಷನ್ ಸಿಗುತ್ತೆ. ನಾನು ಉತ್ತರ ಮಾತ್ರ ಇಲ್ಲಿ ಶೋ ಮಾಡ್ತಿದ್ದೀನಿ, ಎಕ್ಸ್ಪ್ಲೇಷನ್ ಮಾಡಲ್ಲ. ಬೇಕಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಆನ್ಸರ್ನ ಚೆಕ್ ಮಾಡ್ಕೋಬೋದು, ಎಕ್ಸ್ಪ್ಲೇಷನ್ನ ಬೇಕಾದ್ರೆ ನೋಡ್ಬೋದು. ಸೊ 34ರಲ್ಲಿ ಫಸ್ಟು ಥೇಲ್ಸ್ ಪ್ರಮೇಯ, ಫಸ್ಟು ನಿರೂಪಣೆ ಇದೆ, ಆಮೇಲೆ ಚಿತ್ರ, ದತ್ತ, ಸಾಧನೀಯ, ರಚನೆ ಇದೆ, ಸಾಧನೆ ಇದೆ. ಎಕ್ಸ್ಪ್ಲೇಷನ್ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ನೀವಲ್ಲಿ ಹೋಗಿ ನೀವು ವಿಡಿಯೋ ನೋಡ್ಬೋದು ವಿದ್ಯಾರ್ಥಿಗಳೇ. ಸೊ 34ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಇದು. ಬಾಹುಗುಣ ನಿರ್ಧಾರಕ ಪ್ರಮೇಯ. ಸೊ ನಿರೂಪಣೆ ಇದೆ, ಚಿತ್ರವನ್ನು ಕಂಪಲ್ಸರಿ ಬರೀಬೇಕು, ಎಲ್ಲ ಪ್ರಮೇಯಗಳಿಗೆ ಕಂಪಲ್ಸರಿ ಚಿತ್ರ ಬರೀಬೇಕು. ದತ್ತ, ಸಾಧನೀಯ, ರಚನೆ, ಸಾಧನೆ. ಮುಂದುವರೆದಿದೆ. ಸೊ ಇದು ಪ್ರಮೇಯಗಳಿಗೆ ಉತ್ತರ ಆಗಿದೆ. ಈ ಪ್ರಮೇಯದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿದೆ, ಎಕ್ಸ್ಪ್ಲೇಷನ್ ಲಿಂಕಲ್ಲಿದೆ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ 35ನೇ ಪ್ರಶ್ನೆ. ಒಂದು ಸಮತಟ್ಟಾದ ನೆಲದ ಮೇಲಿನ ಒಂದು ಗೂಟದಿಂದ ಅದೇ ನೆಲದ ಮೇಲಿನ ಒಂದು ಶಂಕುವಿನ ಆಕಾರದ ಡೇರೆಯ ತುದಿಗೆ 30 ಡಿಗ್ರಿ ಉನ್ನತ ಕೋನವು ಉಂಟಾಗುವಂತೆ ಒಂದು ಹಗ್ಗವನ್ನು ಬಿಗಿಯಾಗಿ ಎಳೆದು ಕಟ್ಟಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಡೇರೆಯ ಗೋಡೆಯು ಅದೇ ನೆಲದೊಂದಿಗೆ 60 ಡಿಗ್ರಿ ಕೋನದಲ್ಲಿ ಓರೆಯಾಗಿ ನಿಂತಿದೆ. AC 8 ಮೀಟರ್ ಆದರೆ ಎ ಡೇರೆಯ ಎತ್ತರ AB, ಬಿ ಡೇರೆಯ ಪಾದದ ತ್ರಿಜ್ಯ BC, ಸಿ ಹಗ್ಗದ ಉದ್ದ AD ಮತ್ತು ಡೇರೆಯ ಗೋಡೆಯಿಂದ ಗೂಟಕ್ಕಿರುವ ದೂರ DC. ಇವುಗಳನ್ನು ಕಂಡುಹಿಡಿಯಿರಿ. ತುಂಬ ಈಸಿ ಇದೆ, ಚಿತ್ರ ನೋಡಿ ಲೆಕ್ಕವನ್ನು ಮಾಡ್ತಾ ಹೋಗ್ಬಿಟ್ರೆ ಆಯಿತು. ಸೊ ಏನೇನು ಕೇಳಿದರೆ AB. ಸೊ AB ಬೇಕು. ಸೊ AC ಕೊಟ್ಟಿದ್ದಾರೆ, ಸೈನ್ 60 ಡಿಗ್ರಿ ಹಾಕಿದರೆ ನಮಗೆ AB ಸಿಗುತ್ತೆ. ನೆಕ್ಸ್ಟ್ BC ಬೇಕು, ಟ್ಯಾನ್ 60 ಡಿಗ್ರಿ ಹಾಕಿದರೆ AB/BC ಮಾಡಿದ್ರೆ ನಮಗೆ BC ಸಿಗುತ್ತೆ. ಹಗ್ಗದ ಉದ್ದ AD ಬೇಕು, ಸೈನ್ 30 ಡಿಗ್ರಿ ಹಾಕಿದರೆ ನಮಗೆ AD ಸಿಗುತ್ತೆ. ಡೇರೆಯ ಗೂಟಕ್ಕಿರುವ DC ಬೇಕು, ಟ್ಯಾನ್ 30 ಡಿಗ್ರಿ ಹಾಕಿದರೆ BD ಸಿಗುತ್ತೆ. ಸೊ ನಾವು BD ಸಿಕ್ತು ಅಂದರೆ BDಯಲ್ಲಿ BCನ ಕಳೆದ್ರೆ CD ಸಿಗುತ್ತೆ. ಸೊ ಇಷ್ಟೇ, ಈಸಿ ಇದೆ, ತುಂಬ ಈಸಿ ಇದೆ. ಚಿತ್ರ ನೋಡಿ ಉತ್ತರವನ್ನು ಸುಲಭವಾಗಿ ನೀವು ಮಾಡ್ಬೋದು. ಉತ್ತರವನ್ನು ನೋಡೋಣ. ಸೊ 35ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಫಸ್ಟ್ ಎ ಡೇರೆ ಎತ್ತರ AB ಬೇಕು. ತ್ರಿಭುಜ ABC ತೊಗೊಳ್ಳೋಣ. ಅದರಲ್ಲಿ ಸೈನ್ 60 ಡಿಗ್ರಿ ತೊಗೊಂಡಿದ್ದೀನಿ. ಸೈನ್ 60 ಡಿಗ್ರಿ ಅಂದರೆ AB/AC. ಸೈನ್ 60 ಡಿಗ್ರಿ ಅಂದರೆ AB/AC. ಸೈನ್ 60 ಅಂದರೆ √3/2. ಸೊ AB ಅಂದರೆ ಗೊತ್ತಿಲ್ಲ. ಸೊ AC ಅಂದರೆ 8 ಬರ್ತೀನಿ. ಓರೆ ಗುಣಾಕಾರ ಮಾಡೋಣ. 2 × AB 8 × √3. ಸೊ AB 8√3 × 2 ಈ ಕಡೆ ಬರುತ್ತೆ, 2 1 2 4. ಸೊ AB ಸಿಕ್ತು 4√3 ಮೀಟರ್ ಸಿಕ್ತು. ಸೊ AB ಕಂಡುಹಿಡಿದ್ವಿ. ಈಗ ನಮಗೆ BC ಬೇಕು. ಸೇಮ್ ಟ್ಯಾನ್ 60 ತೊಗೊಳ್ಳೋಣ. AB/BC ಸಿಗುತ್ತೆ. ಅದರಲ್ಲಿ ಡೇರೆಯ ಪದ ತ್ರಿಜ್ಯ BC, ತ್ರಿಭುಜ ABCಯಲ್ಲಿ ಟ್ಯಾನ್ 60 ಡಿಗ್ರಿ = AB/BC. ಟ್ಯಾನ್ 60 ಡಿಗ್ರಿ ಅಂದರೆ √3, AB ಅಂದರೆ 4√3, BC ಕಂಡುಹಿಡಿಬೇಕು. ಸೊ ಈಗ ಓರೆ ಗುಣಾಕಾರ ಮಾಡಿ, ಅಥವಾ BCನ ಈ ಕಡೆ √3ನ ಈ ಕಡೆ ತಗೊಳ್ಳಿ. √3 ಕ್ಯಾನ್ಸಲ್. BC = 4 ಮೀಟರ್ ಸಿಕ್ತು. ಇದಾದಮೇಲೆ ನೆಕ್ಸ್ಟು AD ಕಂಡುಹಿಡಿಬೇಕು. ಸೊ AD ಬೇಕು ಅಂದರೆ ನಾನು ಸೈನ್ 30 ಡಿಗ್ರಿ ತೊಗೊತೀನಿ. ಸೊ AB/AD ಸೈನ್ 30 ಸಿಗುತ್ತೆ. ಆಮೇಲೆ ಟ್ಯಾನ್ 30 ತೊಗೊತೀನಿ. ಟ್ಯಾನ್ 30 ತೊಗೊಂಡ್ರೆ AB/BD ಸಿಗುತ್ತೆ. ಸೊ BDಯಲ್ಲಿ BC ಕಳೆದ್ರೆ ನನಗೆ CD ಸಿಗುತ್ತೆ. ಸೊ ನೋಡೋಣ ಹೇಗೆ ಮಾಡಿದೆ ಅಂತ.
ಹಗ್ಗದ ಉದ್ದ ಎ ಡಿ, ತ್ರಿಭುಜ ಎ ಬಿ ಡಿ ತೊಗೋಬೇಕು, ಸೈನ್ 30 ಡಿಗ್ರಿ ಎ ಬಿ ಬೈ ಬಿ ಡಿ, ಸೈನ್ 30 ಅಂದರೆ 1/2, ಸೊ ಎ ಬಿ ಕಂಡುಹಿಡಿದೇವೆ 4√3, ಸೊ ಎ ಡಿ ತೊಗೋಬೇಕು, ಎ ಡಿ ಇಂಟು 1 ಎ ಡಿ, 2 ಇಂಟು 4√3, 2 8, 8√3, ಎ ಡಿ 8√3 ಮೀಟರ್ ಸಿಗುತ್ತೆ. ಡೇರಿ ಗೋಡೆಯಿಂದ ಗೂಟಕ್ಕಿರುವ ದೂರ ಡಿ ಸಿ ಬೇಕು, ಸೊ ಎ ಬಿ ಡಿ ತ್ರಿಭುಜ ತೊಗೊಂಡ್ರೆ ಟ್ಯಾನ್ 30 ಡಿಗ್ರಿ ತೊಗೊಳ್ಳಿ, ಸೊ ಎ ಬಿ ಬೈ ಬಿ ಡಿ ಬರುತ್ತೆ, ಟ್ಯಾನ್ 30 ಅಂದರೆ 1/√3, ಸೊ ಎ ಬಿ ಅಂದರೆ 4√3, ಬಿ ಡಿ ಬೇಕು, ಸೊ ಬಿ ಡಿ ಇಂಟು 4√3 ಇಂಟು √3 ಹೊರ ಗುಣಾಕಾರ ಮಾಡಿ, √3 ಇಂಟು √3 3 ಬರುತ್ತೆ, 4 3 12, ಬಿ ಡಿ 12 ಸಿಕ್ಕರೆ ನಮಗೆ ಡಿ ಸಿ ಬೇಕು. ಡಿ ಸಿ ಬೇಕಂದರೆ ಬಿ ಡಿಯಲ್ಲಿ ಬಿ ಸಿನ ಕಳಿಬೇಕು, ಸೊ ಬಿ ಡಿಯಲ್ಲಿ ಬಿ ಸಿ ಹೋದರೆ 12 - 4 8 ಬರುತ್ತೆ, ಡಿ ಸಿ 8 ಮೀಟರ್ ಆಗುತ್ತೆ. ಸೊ ಇದು ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ 36ನೇ ಪ್ರಶ್ನೆ ಬರೋಣ. ಸಮಾಂತರ ಶ್ರೇಣಿ ಮೇಲೆ 2 ಪ್ರಶ್ನೆಗಳಿದೆ. ಯಾವುದು ಈಜಿ ಇದೆ ಅದನ್ನು ಸಾಲ್ವ್ ಮಾಡಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 90 ಆಗಿದೆ. ಶ್ರೇಣಿಯ 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ. ಈ ಸಮಾಂತರ ಶ್ರೇಣಿಯ ಮೊದಲ ಪದವನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯನ್ನು ಬರೆಯಿರಿ. ಅಥವಾ ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ ಮತ್ತು 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಈ ಶ್ರೇಣಿಯಲ್ಲಿ 30 ಪದಗಳಿದ್ದರೆ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ 2 ಪ್ರಶ್ನೆಗಳಿದೆ, ಯಾವ ರೀತಿ ಉತ್ತರವನ್ನು ಬರೀಬೇಕಂತ ನೋಡೋಣ. ಸೊ 36ರಲ್ಲಿ ಮೊದಲನೇ ಪ್ರಶ್ನೆ, ಮೊದಲ 6 ಪದಗಳ ಮೊತ್ತ S6 90 ಅಂತ ಕೊಟ್ಟಿದ್ದಾರೆ. ಸೊ n/2 ಬ್ರಾಕೆಟ್ ಆಫ್ 2a ಪ್ಲಸ್ n - 1 ಇಂಟು ಡಿ = 90 ಹಾಕಬೇಕು, ಫಾರ್ಮುಲಾ ಇದು. ಸೊ n ಅಂದರೆ 6 ಹಾಕಿ, 6/2 ಇದು ಹಾಗೆ ಬರ್ತೀನಿ, n ಜಾಗದಲ್ಲಿ 6 - 1 ಡಿ, ಸೊ 90 ಹಾಗೆ ಇದೆ. ಸೊ 2ರಿಂದ ಬಾಗಿಸ್ಬೇಕಾರನ್ನು 3 ಬರುತ್ತೆ, ಇದು ಹಾಗೆ ಇದೆ. 6 - 1 ಅಂದರೆ 5, 6ರಲ್ಲಿ 1 ಹೋದರೆ 5 ಡಿ ಬರುತ್ತೆ. ಸೊ 90 ಹಾಗೆ ಬರ್ತಿದೆ. 2a ಪ್ಲಸ್ 5d ಇದೆ. ಸೊ ಇಂಟು 3 ಕಡೆ ಬಂದರೆ ಡಿವೈಡ್ ಆಗುತ್ತೆ. ಸೊ 90ನ್ನು 3ರಿಂದ ಬಾಗಿಸಿ 60 ಬರುತ್ತೆ. ಇದನ್ನ ಸಮೀಕರಣ 1 ಅಂತ ಬರೀರಿ. ಎರಡನೇ ಕಂಡೀಷನ್ ಏನು ಕೊಟ್ಟಿದ್ದಾನಪ್ಪ ಅಂದರೆ 4ನೇ ಪದವು ಮೊದಲೆರಡು ಪದಗಳ ಮೊತ್ತಕ್ಕಿಂತ 3 ಹೆಚ್ಚಿದೆ. 4ನೇ ಪದ ಮೊದಲೆರಡು ಪದಗಳು a1 ಪ್ಲಸ್ a2ಗಿಂತ 3 ಹೆಚ್ಚಾಗಿದೆ. 4ನೇ ಪದ ಅಂದರೆ a ಪ್ಲಸ್ 3d = a1 ಮೊದಲನೇ ಪದ a ಅಂದರೆ ಏನೇ, ಎರಡನೇ ಪದ ಅಂದರೆ a ಪ್ಲಸ್ ಡಿ ಪ್ಲಸ್ 3 ಹಾಗೆ ಇದೆ. ಸೊ a ಪ್ಲಸ್ 3d ಹಾಗೆ ಬರೆದಿದೆ, ಪ್ಲಸ್ a ಪ್ಲಸ್ a 2a ಪ್ಲಸ್ d ಪ್ಲಸ್ 3. ಸೊ 2a ಪ್ಲಸ್ ಡಿ ಪ್ಲಸ್ 3 ಹಾಗೆ ಬರ್ದೇನೆ. ಇದನ್ನು ಈ ಕಡೆ ತೊಗೊಂಡಿನಿ, -a - 3d ಆಗುತ್ತೆ. ಸೊ 2a - a ಹೋದರೆ a, 1 ಪ್ಲಸ್ ಡಿಯಲ್ಲಿ -3d ಹೋದರೆ -2d = -3. ಇದನ್ನ 2ರಿಂದ ಗುಣಿಸಿದ್ದೀನಿ, 2a - 4d - 6 ಆಗುತ್ತೆ. ಇದನ್ನ ಸಮೀಕರಣ 2 ಬರ್ತೀನಿ. ಸಮೀಕರಣ 1ರಲ್ಲಿ ಸಮೀಕರಣ 2ಅನ್ನು ಕಳೆಯೋಣ. ಸೊ 1 - 2, ಒಂದು 2a ಪ್ಲಸ್ 5d = 30, ಎರಡನೇದು 2a - 4d = -6. ಕಳಿಬೇಕು, ಸೈನ್ ಚೇಂಜ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಪ್ಲಸ್ 2a - 2a ಕ್ಯಾನ್ಸಲ್, ಪ್ಲಸ್ 5d ಪ್ಲಸ್ 4d 9d, ಪ್ಲಸ್ 30 ಪ್ಲಸ್ 6 ಪ್ಲಸ್ 36. ಸೊ d = 36/9 ಆಗುತ್ತೆ, 9 × 36, d = 4 ಸಿಗುತ್ತೆ. d = 4 ಆದರೆ ಸಮೀಕರಣ 1ಅನ್ನು ತಗೊಂಡು ಏನು ಕಂಡುಹಿಡಿಯೋಣ. ಸೊ 1ರಿಂದ 2a ಪ್ಲಸ್ 5d = 30, 2a ಹಾಗೆ ಇದೆ ಪ್ಲಸ್ 5, d ಅಂದರೆ 4 = 30, 2a ಹಾಗೆ ಬರೆದೆ 5 × 20 = 30, 2a = 30 ಪ್ಲಸ್ 20 ಈ ಕಡೆ ಬಂದರೆ -20, ಕಳೆಯಿರಿ 10 ಬರುತ್ತೆ. 2a = 10 ಆದರೆ 10/2 ಆಗುತ್ತೆ. a = 5 ಆಯಿತು. ಸೊ a ಸಿಕ್ತು, d ಸಿಕ್ತು. ಈಗ ಸಮಾಂತರ ಶ್ರೇಣಿನ ಬರೆಯೋಣ. a ಪ್ಲಸ್ d, a ಪ್ಲಸ್ 2d, a ಅಂದರೆ 5, a ಅಂದರೆ 5, d ಅಂದರೆ 4, a ಅಂದರೆ 5 ಪ್ಲಸ್ 2 ಇಂಟು d ಅಂದರೆ 4. ಸೊ 5 ಆಗಿದೆ, 5 ಪ್ಲಸ್ 4 ಅಂದರೆ 9, 5 ಆಗಿದೆ, 2 × 8, 5 ಮತ್ತು 8 ಕೂಡಿಸಿ 13 ಆಗುತ್ತೆ, 5 9 13 ಆಗುತ್ತೆ ಸಮಾಂತರ ಶ್ರೇಣಿ. ಇದು 36ರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ. ಮತ್ತು ಅಥವಾ ಇದೆ, ಅದನ್ನು ಹೆಂಗೆ ಬಿಡಿಸ್ಬೇಕಂತ ನೋಡೋಣ. ಸೊ ಅಥವಾ ಪ್ರಶ್ನೆಗೆ ಉತ್ತರ ಇದೆ. ಏನಿದೆ ಕಂಡೀಷನ್ ಅಂದರೆ ಸಮಾಂತರ ಶ್ರೇಣಿ 7ನೇ ಪದವು ಅದರ 2ನೇ ಪದದ 4ರಷ್ಟಿದೆ. ಫಸ್ಟ್ ಕಂಡೀಷನ್, 7ನೇ ಪದ 2ನೇ ಪದದ 4ರಷ್ಟಿದೆ. ಈ ರೀತಿ ಬರ್ಕೋಬೇಕು. 7ನೇ ಪದ ಅಂದರೆ a ಪ್ಲಸ್ 6d = 4, ಎರಡನೇ ಪದ ಅಂದರೆ a ಪ್ಲಸ್ ಡಿ, a ಪ್ಲಸ್ 6d ಆಗಿದೆ. 4ರಿಂದ ಗುಣಿಸಿ 4a ಪ್ಲಸ್ 4d, 4a ಪ್ಲಸ್ 4d ಹಾಗೆ ಬರ್ತೀನಿ. ಇದನ್ನು ಈ ಕಡೆ ತಂದಾಗ -a - 6d ಆಗುತ್ತೆ = 0. 4a - a ಹೋದರೆ 3a ಪ್ಲಸ್ 4d -6d ಹೋದರೆ -2d = 0. ಇದನ್ನ ಸಮೀಕರಣ 1 ಅಂತ ಬರ್ಕೊಳ್ಳೋಣ. ಎರಡನೇ ಕಂಡೀಷನ್ ಏನಿದೆ, 12ನೇ ಪದವು a12 = 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ ಅಂತ ಕಂಡೀಷನ್ ಇದೆ. ಈ ರೀತಿ ಬರ್ಕೋಬೇಕು. a12 ಅಂದರೆ a ಪ್ಲಸ್ 11d = 3 ಹಾಗೆ ಇದೆ. a ಪ್ಲಸ್ 4 ಅಂದರೆ a ಪ್ಲಸ್ 3d ಪ್ಲಸ್ 2, ಇದು ಸೇಮ್ ಬರ್ಕೊಂಡಿನಿ. 3ಯಿಂದ ಗುಣಿಸಿ 3a ಪ್ಲಸ್ 3 × 3 3 9d ಪ್ಲಸ್ 2. ಸೊ ಈ ಟರ್ಮ್ನ ಇಲ್ಲಿ ಬರ್ಕೊಂಡಿನಿ. ಇದನ್ನು ಈ ಕಡೆ ತಗೊಂಡಾಗ ಮೈನಸ್ ಆಗುತ್ತೆ, -a - 11d = 0. 3ಯಲ್ಲಿ 1a ಹೋದರೆ 2a, 9dಯಲ್ಲಿ -11d ಹೋದರೆ -2d ಪ್ಲಸ್ 2 = 0. ಸಮೀಕರಣ 2. ಸಮೀಕರಣ 1 ಮತ್ತು 2ಅನ್ನು ಅಬ್ಸರ್ವ್ ಮಾಡಿ. 1ರಲ್ಲಿ 2ಅನ್ನು ಕಳೆಯೋಣ. 3a - 2d = 0, 2a - 2d ಪ್ಲಸ್ 2 ಈ ಕಡೆ ಬಂದರೆ -2 ಆಗುತ್ತೆ. ಈ ಕಳೆಯೋದ್ರಿಂದ ಸೈನ್ ಚೇಂಜ್ ಆಗುತ್ತೆ, ಪ್ಲಸ್ ಇದೆ ಮೈನಸ್ ಆಗುತ್ತೆ, ಮೈನಸ್ ಇದೆ ಪ್ಲಸ್ ಆಗುತ್ತೆ, ಮೈನಸ್ ಇದೆ ಪ್ಲಸ್ ಆಗುತ್ತೆ. ಸೊ 3a ಯಲ್ಲಿ 2a ಹೋದರೆ 1a ಪ್ಲಸ್ 2d - 2d ಕ್ಯಾನ್ಸಲ್. ಸೊ
ಇದು +2 ಆಗುತ್ತೆ. a = 2 ಆಗುತ್ತೆ. ಸಮೀಕರಣ 1 ತಗೊಳ್ಳೋಣ, ಡಿ ಕಂಡುಹಿಡಿಯೋಣ. 3a - 2d = 0. a ಅಂದರೆ 2 ಹಾಕಿ, 3 6 - 2d, 6 = 2d, d = 6/2 ಆಗುತ್ತೆ, d = 3 ಆಗುತ್ತೆ. ಸೊ d = 3 ಆಯಿತು, a = 2 ಸಿಕ್ತು. ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಸೊ ಶ್ರೇಣಿಯ ಕೊನೆಯ ಪದ 30ನೇ ಪದ ಕಂಡುಹಿಡಿಬೇಕು. n = 30 ಪದಗಳಿದೆ, a = 2, d = 3. ಶ್ರೇಣಿಯ ಕೊನೆಯ ಪದ 30 ಆಗಿದೆ. a30 ಕೊನೆಯ ಪದ a30 = ಕಂಡುಹಿಡಿಬೇಕು. ಸೊ n = a + n - 1 × d. a30 = a ಅಂದರೆ 2 + n ಅಂದರೆ 30 - 1 × d ಅಂದರೆ 3. a30 + 2 30 - 1 ಅಂದರೆ 29 × 3, 2 ಹಾಗೆ ಬರೆದಿದೆ. ಇವೆರಡು ಗುಣಿಸಿ 87 ಆಗುತ್ತೆ, ಇವೆರಡು ಕೂಡಿಸಿ 89 ಆಗುತ್ತೆ. ಸೊ ಕೊನೆಯ ಪದ 89 ಆದರೆ ಅದರ ಹಿಂದಿನ ಪದ 29ನೇ ಪದ 89ರಲ್ಲಿ 3 ಕಳಿಬೇಕು, ಯಾಕಂದರೆ ಡಿ ಕಳಿಬೇಕು, 86 ಬರುತ್ತೆ. 28ನೇ ಪದ 86ರಲ್ಲಿ 3 ಕಳೆದ್ರೆ 83 ಆಗುತ್ತೆ. ಶ್ರೇಣಿಯ ಕೊನೆಯ 3 ಪದಗಳು ಯಾವಪ್ಪ ಅಂದರೆ 83, 86, 89. ಸೊ ಇದು ಸಮಾಂತರ ಶ್ರೇಣಿಯ ಮೇಲಿರತಕ್ಕಂಥ ಲೆಕ್ಕ ಆಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 37ನೇ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಅಂತಿದೆ. 2x + y = 6, x + y = 5 ಇದೆ. ಹೇಗೆ ಬಿಡಿಸೋದು ಅಂತ ನೋಡೋಣ. ನೋಡಿ, 2x + y = 6, xಗೆ 0 ಕೊಡಿ, y 6 ಆಗುತ್ತೆ. yಗೆ 0 ಕೊಡಿ, 2x = 6 ಆಗುತ್ತೆ, x = 3 ಆಗುತ್ತೆ. x 0 ಕೊಟ್ಟಾಗ y 6, y 0 ಕೊಟ್ಟಾಗ x 3. ಫಸ್ಟ್ ಪಾಯಿಂಟ್ 1 ಮಾರ್ಕ್. ಸೆಕೆಂಡ್ ಸಮೀಕರಣಕ್ಕೆ ಬರೋಣ. x 0 ಕೊಡಿ, y 5 ಆಗುತ್ತೆ, y 0 ಕೊಡಿ, x 5 ಆಗುತ್ತೆ. ಬರೆಯೋದು ಹೆಂಗೆ? ಫಸ್ಟ್ x 0 ಫಸ್ಟು, ಅದ್ರ ಕೆಳಗೆ 5, ನೆಕ್ಸ್ಟ್ y 0 ಕೆಳಗೆ x 5. ಸೊ ಇವೆರಡು ಪಾಯಿಂಟಿಗೆ, ಇವೆರಡು ಬಾಕ್ಸಿಗೆ ಗ್ರಾಫನ್ನು ಹಾಕಬೇಕು. ಇಲ್ಲಿ ನಿಮಗೆ 2 ಅಂಕ ಬಂದುಬಿಡ್ತು. ಗ್ರಾಫ್ ನೋಡೋಣ ಇವಾಗ. ಫಸ್ಟ್ ಪ್ರಮಾಣ x ಅಕ್ಷ 1 ಸೆಂಟಿಮೀಟರ್ = 1 ಮನ, y ಅಕ್ಷ 1 ಸೆಂಟಿಮೀಟರ್ = 1 ಮನ ಬರ್ಕೊಳ್ಳೋಣ. ಸೊ y O y ಡ್ಯಾಶ್, x O x ಡ್ಯಾಶ್ ಇದನ್ನ ಬರ್ಕೋಬೇಕು. ಸೊ ಈ ಕಡೆ ಎಲ್ಲ +1 2 3 4 5 6 7 8, ಈ ಕಡೆ -1 -2 -3 -4, ಈ ಕಡೆ ಮೈನಸ್, ಮೇಲೆಲ್ಲ ಪ್ಲಸ್ ನಂಬರ್ಗಳು 1ರಿಂದ ಬರೀಬೇಕು, ಈ ಕೆಳಗೆ ಮೈನಸ್ ನಂಬರ್ ಬರೀಬೇಕು. ಫಸ್ಟ್ ಪಾಯಿಂಟು 0,6 ಇದೆ. 0,6 ಅಂದರೆ ಇಲ್ಲಿ x0 y6 ಅಂದರೆ 0,6 ಈ ಪಾಯಿಂಟ್. ಸೆಕೆಂಡ್ ಪಾಯಿಂಟು x3 y0, x3 y0 ಈ ಪಾಯಿಂಟ್. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ರೇಖೆ ಎಳೆದ್ಬಿಡಿ. ನೆಕ್ಸ್ಟ್ ಪಾಯಿಂಟ್ 0,5, x0 y5 ಇದು 0,5. ನೆಕ್ಸ್ಟ್ 5,0, x5 y0 ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಸೇರಿಸಿ. ಎರಡು ಎಲ್ಲಿ ಬಂದು ಸೇರಿದೆ? ಪಾಯಿಂಟ್ ಪಿ ಎಲ್ಲಿ ಸೇರಿದೆ. ಸೊ ಈ ಪಾಯಿಂಟಿಗೆ ಎಕ್ಸ್ ಅಕ್ಷಕ್ಕೆ ಎಷ್ಟಿದೆ? 1 ಇದೆ, ವೈ ಅಕ್ಷಕ್ಕೆ ಎಷ್ಟಿದೆ? 4 ಇದೆ. 1,4 ಅಂತ ಬರೀಬೇಕು. ಸೊ x = 1, y = 4 ಅಂತ ಬರೀಬೇಕು. ಸೊ ಇಷ್ಟನ್ನು ಬರೆದ್ರೆ ನಿಮಗೆ ಅಂಕ ಕಂಪ್ಲೀಟಾಗಿ ಸಿಗುತ್ತೆ, 4 ಅಂಕ. ಸೊ ಕರೆಕ್ಟಾಗಿ ಪಾಯಿಂಟ್ಸ್ ಹಾಕಿ ಗ್ರಾಫನ್ನು ಬರೀಬೇಕು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಆರನೇ ಮೇನು, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಕೊನೆಯ ಮೇನು, ಒಂದು ಪ್ರಶ್ನೆ 5 ಅಂಕದ್ದು, 2 ಪ್ರಶ್ನೆ ಇರುತ್ತೆ, ಆಪ್ಷನ್ಸ್ ಇರುತ್ತೆ. ಸೊ ನೋಡೋಣ ಪ್ರಶ್ನೆನ. 38ನೇ ಪ್ರಶ್ನೆ. ಸಿಲಿಂಡರ್ನ ಒಂದು ಬದಿಯಲ್ಲಿ ಶಂಕುವಿನ ಆಕೃತಿಯನ್ನು, ಮತ್ತೊಂದು ಬದಿಯಲ್ಲಿ ಅರ್ಧಗೋಳವನ್ನು ಜೋಡಿಸಿ ಒಂದು ಘನಾಕೃತಿಯನ್ನು ಚಿತ್ರದಲ್ಲಿ ತೋರಿಸಿರುವಂತೆ ನಿರ್ಮಿಸಲಾಗಿದೆ. ಈ ಎಲ್ಲ ಘನಾಕೃತಿಗಳ ತ್ರಿಜ್ಯವು 7 ಸೆಂಟಿಮೀಟರ್ಗೆ ಸಮವಾಗಿದೆ. ಘನಾಕೃತಿಯ ಒಟ್ಟು ಎತ್ತರವು 61 ಸೆಂಟಿಮೀಟರ್ ಮತ್ತು ಸಿಲಿಂಡರ್ನ ಎತ್ತರವು 30 ಸೆಂಟಿಮೀಟರ್ ಆಗಿದೆ. ಪ್ರತಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ ರೂ. 10ರಂತೆ ಘನಾಕೃತಿಯ ಹೊರಭಾಗಕ್ಕೆ ಬಣ್ಣ ಹಚ್ಚಲು ತಗುಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಮತ್ತು ಈ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಘನಾಕೃತಿಯ ಘನಫಲ ಕಂಡುಹಿಡಿಯಬೇಕು ಅಂದರೆ ಶಂಕುವಿನ ಘನಫಲ, ಸಿಲಿಂಡರ್ನ ಘನಫಲ, ಅರ್ಧಗೋಳದ ಘನಫಲ ಮೂರನ್ನು ಕೂಡಿಸಿದ್ರೆ ಘನಾಕೃತಿಯ ಘನಫಲ ಸಿಗುತ್ತೆ. ಒಂದನೇದು. ಎರಡನೇದು, ಈ ಘನಾಕೃತಿಯ ಹೊರಭಾಗಕ್ಕೆ ಬಣ್ಣ ಹಚ್ಚಬೇಕು ಅಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇವಷ್ಟನ್ನು ಕೂಡಿಸ್ಬೇಕು. ಕೂಡಿಸಿದಾಗ ಉತ್ತರ ಬರುತ್ತೆ. ಅದಕ್ಕೆ ನಾವು ಬಂದಿರತಕ್ಕಂತಹ ವಿಸ್ತೀರ್ಣಕ್ಕೆ 100 ಸೆಂಟಿಮೀಟರ್ ಸ್ಕ್ವೇರಿಗೆ 10 ರೂಪಾಯಿದಂತೆ ಲೆಕ್ಕ ಮಾಡಬೇಕಾಗುತ್ತೆ. ಆವಾಗ ಈ ಲೆಕ್ಕ ಕಂಪ್ಲೀಟ್ ಆಗುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಉತ್ತರವನ್ನು. ನೆಕ್ಸ್ಟ್ ಅಥವಾ ಪ್ರಶ್ನೆ ಇದೆ, ಆಮೇಲೆ ನೋಡೋಣ ಅದನ್ನ. ಫಸ್ಟ್ ಚಿತ್ರ ನೋಡಬೇಡ. ಸೊ ಅದು ಸಿಲಿಂಡರ್ದ ಎತ್ತರ 30 ಇದೆ, ಅರ್ಧಗೋಳದ ತ್ರಿಜ್ಯ ಇರೋದ್ರಿಂದ ಇದು ಎತ್ತರ 7 ಆಗುತ್ತೆ. ಸೊ ಇಲ್ಲಿ ನಮಗೆ ಶಂಕುವಿನ ಎತ್ತರ ಬೇಕು ಅಂದರೆ 24 ಆಗುತ್ತೆ. ಸೊ 30 7 37, 61ರಲ್ಲಿ 37 ಕಳಿಬೇಕು, 24 ಶಂಕುವಿನ ಎತ್ತರ ಸಿಗುತ್ತೆ. ಸೊ ಸಿಲಿಂಡರ್ನ ಎತ್ತರ h = 30 ಕೊಟ್ಟಿದ್ದಾರೆ ಆಲ್ರೆಡಿ. ಎಲ್ಲ ಆಕೃತಿಗಳದ್ದು ತ್ರಿಜ್ಯ ಸೇಮ್ ಇದೆ, r = 7 ಸೆಂಟಿಮೀಟರ್. ಅರ್ಧಗೋಳ ತ್ರಿಜ್ಯನೂ r = 7 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಶಂಕುವಿನ ತ್ರಿಜ್ಯನೂ r = 7 ಸೆಂಟಿಮೀಟರ್. ಶಂಕುವಿನ ಎತ್ತರ ಬೇಕು ಗೊತ್ತಿಲ್ಲ, ಹೆಂಗೆ ಮಾಡಿದ್ದೀವಿ ಅಂದರೆ 61ರಲ್ಲಿ 30 ಮತ್ತು 7 ಕಳಿಬೇಕು. ಸೊ 24 ಬರುತ್ತೆ ಶಂಕುವಿನ ಎತ್ತರ. ಶಂಕುವಿನ ಎತ್ತರ ಸಿಕ್ತು. ಓರೆ ಎತ್ತರ ಎಲ್ಲಿ ಬೇಕು?
ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ನ ಬಳಸಿದ್ದೀವಿ. ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಅಂದರೆ 7 ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್ 49 ಪ್ಲಸ್ 576 ಆಗುತ್ತೆ. 625 ಆಗುತ್ತೆ. ರೂಟ್ 625 ಅಂದರೆ 25 ಆಗುತ್ತೆ. ಓವರ್ ಎತ್ತರ 20 ಸೆಂಟಿಮೀಟ್ರ್ ಆಗುತ್ತೆ. ಈಗ ಘನಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು. ಯಾಕೆ? ಬಣ್ಣ ಹಚ್ಚೋಕ್ಕೆ. ಘನಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬೇಕು ಅಂದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮೂರನ್ನು ಕೂಡಿಸಬೇಕು. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πRL ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πRH ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಸೊ ಇದರಲ್ಲಿ πr ಕಾಮನ್ ಇದೆ. πrನ ಹೊರ ತೆಗೆದ್ರೆ ಇಲ್ಲಿ L ಉಳಿಯುತ್ತೆ, ಇಲ್ಲಿ 2H ಉಳಿಯುತ್ತೆ, ಇಲ್ಲಿ 2R ಉಳಿಯುತ್ತೆ. 22/7 × 7 L ಅಂದರೆ 25, 2 × H ಅಂದರೆ ಸಿಲಿಂಡರ್ನ ಎತ್ತರ ಬರೀಬೇಕು 30, 2 × R ಸೇಮ್ ಇದೆ 7. 22 7 ಕ್ಯಾನ್ಸಲ್ ಆಗುತ್ತೆ, 22 ಆಗಿ ಬರುತ್ತೆ, 25 ಹಾಗೆ ಬರುತ್ತೆ, 32 60, 7 14. ಸೊ ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ಸೊ 22 × 19 ಬರುತ್ತೆ. ಸೊ 2178 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಘನಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. 100 ಸೆಂಟಿಮೀಟರ್ ಸ್ಕ್ವೇರಿಗೆ 10 ರೂಪಾಯಿ ಆದರೆ 2178 ಸೆಂಟಿಮೀಟರ್ ಸ್ಕ್ವೇರ್ಗೆ ಎಷ್ಟಾಗುತ್ತೆ ಎಕ್ಸ್ ಅಂತ ಗೊತ್ತಿಲ್ಲ. ಸೊ ಎಕ್ಸ್ ಇಂಟು 100 × 2178 × 10 ಮಾಡಬೇಕು. ಸೊ 0 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 2178/10 ಆಗೋದ್ರಿಂದ 217.8 ಆಗುತ್ತೆ ಬಾಕ್ಸ್ ಇದ್ರೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 217.8 ರೂಪಾಯಿ ಬೇಕಾಗುತ್ತೆ. ಬಣ್ಣ ಹಚ್ಚಲಿಕ್ಕೆ ಇಷ್ಟು ದುಡ್ಡು ಖರ್ಚಾಗುತ್ತೆ. ಈ ಘನಾಕೃತಿಯ ಘನಫಲ ಕಂಡುಹಿಡಿಬೇಕು. ಘನಾಕೃತಿಯ ಘನಫಲ ಬೇಕು ಅಂದರೆ ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ. ಸೊ ಮೂರನ್ನು ಕೂಡಿಸ್ಬೇಕು. 1/3πr²H ಸಿಲಿಂಡರದ್ದು, ಸಿಲಿಂಡರ್ನ ಶಂಕುವಿಂದು, ಸಿಲಿಂಡರದ್ದು πr²H, ಅರ್ಧಗೋಳದ್ದು 2/3πr³. ಸೊ ಇಲ್ಲಿ πr² ಕಾಮನ್ ತೆಗೆದ್ರೆ ಇಲ್ಲಿ h/3 ಉಳಿಯುತ್ತೆ, ಇಲ್ಲಿ h ಉಳಿಯುತ್ತೆ, ಇಲ್ಲಿ 2/3r ಉಳಿಯುತ್ತೆ. 22/7 r² ಅಂದರೆ 7 × 7, ಹೆಚ್ಚು ಶಂಕುವಿನ ಎತ್ತರ 24/3, ಈ ಹೆಚ್ಚು ಸಿಲಿಂಡ್ರದ್ದು 30 ಪ್ಲಸ್ 2/3 × 7. ಸೊ 7 ಕ್ಯಾನ್ಸಲ್, 22 × 7, 3 8 24, 30 ಹಾಗೆ ಬರುತ್ತೆ, 2 7 14/3. ಸೊ ಇವೆರಡು ಗುಣಿಸಿ 154 ಬರುತ್ತೆ, ಇವೆರಡು ಕೂಡಿಸಿ 38 ಪ್ಲಸ್ 14/3. ಸೊ 154 ಆಗಿದೆ, ಓರೆ ಗುಣಾಕಾರ ಮಾಡಿ 114 ಪ್ಲಸ್ 14/3 ಆಗುತ್ತೆ, ಇವೆರಡು ಕೂಡಿಸಿ 128/3 ಆಗುತ್ತೆ. ಇವೆರಡು ಗುಣಿಸಿ 19,712 ಬರುತ್ತೆ. ಬೈ 3ರಿಂದ ಬಾಗಿಸಿದ್ರೆ 6570.66 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಇದು ಘನಾಕೃತಿಯ ಘನಫಲ ಆಗುತ್ತೆ. ಇಲ್ಲಿಗೆ 38ರಲ್ಲಿ ಫಸ್ಟ್ ಪ್ರಶ್ನೆಗೆ ಉತ್ತರ ಮುಗೀತು. ಈಗ ಅಥವಾ ಒಂದು ಪ್ರಶ್ನೆ ಇದೆ, ಅದೊಂದು ಪ್ರಶ್ನೆ ನೋಡ್ಕೊಂಡು ಉತ್ತರವನ್ನು ನೋಡ್ಬಿಡೋಣ. ಸೊ 38ರಲ್ಲಿ ಅಥವಾ ಪ್ರಶ್ನೆ. ಒಂದು ಪಾತ್ರೆಯು ತಲೆಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಅದರ ಎತ್ತರ 8 ಸೆಂಟಿಮೀಟರ್ ಮತ್ತು ತ್ರಿಜ್ಯ 5 ಸೆಂಟಿಮೀಟರ್ ಆಗಿದೆ. ಪಾತ್ರೆಯ ಅಂಚಿನವರೆಗೂ ನೀರು ತುಂಬಿದ್ದು ಅದರೊಳಗೆ ಒಂದೇ ಗಾತ್ರದ 100 ಸೀಸದ ಗುಂಡುಗಳನ್ನು ಹಾಕಿದಾಗ ಪಾತ್ರೆಯಿಂದ 4/1 ಭಾಗ ನೀರು ಹೊರಚೆಲ್ಲುತ್ತದೆ. ಹಾಗಾದರೆ ಪ್ರತಿ ಸೀಸದ ಗುಂಡಿನ ತ್ರಿಜ್ಯ ಮತ್ತು ಘನಫಲವನ್ನು ಕಂಡುಹಿಡಿಯಿರಿ. ಇದು ಶಂಕು ಇದೆ, 5 ಸೆಂಟಿಮೀಟರ್ ತ್ರಿಜ್ಯ ಇದೆ, 8 ಸೆಂಟಿಮೀಟರ್ ಎತ್ತರವನ್ನು ಒಳಗೊಂಡಿದೆ ಶಂಕು. ಇಲ್ಲಿ 100 ಸೀಸದ ಗುಂಡಿಗಳನ್ನು ಹಾಕಿದಾಗ 4/1 ಭಾಗ ನೀರು ಹೊರ ಚೆಲ್ಲುತ್ತೆ. ಸೊ ಅದು ಸೀಸದ ಗುಂಡಿಗಳ ಘನಫಲ ಆಗುತ್ತೆ. 100 ಸೀಸದ ಗುಂಡಿಗಳ ಘನಫಲ ಆಗಿರುತ್ತೆ, ಗುಂಡುಗಳ ಘನಫಲ. ಸೊ ಅದನ್ನ ಬಳಸ್ಕೊಂಡು ಶಂಕುವಿನ ಘನಫಲನ ಬಳಸ್ಕೊಂಡು ನಾವೇನು ಮಾಡಬೇಕು, ಲೆಕ್ಕವನ್ನು ಮಾಡಬೇಕಾಗತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಶಂಕುನ ತಗೊಂಡ್ರೆ ಶಂಕುವಿನ ತ್ರಿಜ್ಯ R1 5 ಸೆಂಟಿಮೀಟರ್, ಶಂಕುವಿನ ಎತ್ತರ 8 ಸೆಂಟಿಮೀಟರ್, ಅರ್ಧಗೋಳದ್ದು R2 ನಾವು ಕಂಡುಹಿಡಬೇಕು ತ್ರಿಜ್ಯ ಎಷ್ಟಿದೆ ಅಂತ. 100 × ಸೀಸದ ಗುಂಡಿನ ಘನಫಲ, 100 × ಸೀಸದ ಗುಂಡಿನ ಘನಫಲ ಎಷ್ಟಕ್ಕೆ ಸಮನಾಗಿದೆ? ಶಂಕುವಿನ ಘನಫಲದಲ್ಲಿ 4/1 ಭಾಗ ನೀರು ಹೊರಗೆ ಬರೋದ್ರಿಂದ 4/1 × ಶಂಕುವಿನ ಘನಫಲ ಅಂತ ಮಾಡಬೇಕಾಗತ್ತೆ. ಸೊ 100 × ಸೀಸದ ಗುಂಡಿನ ಘನಫಲ 4/3πr². R2 ತಗೊಂಡಿವಿ, ಗೋಳದ R2 ತಗೊಂಡಿವಿ, ಇದು 1/4 ಹಾಗೆ ಬರುತ್ತೆ. ಶಂಕುವಿನ ಘನಫಲ πr²H/3 ಘನಫಲ. ಏನೇನು ಕ್ಯಾನ್ಸಲ್ ಆಗುತ್ತೆ? 3 ಕ್ಯಾನ್ಸಲ್ ಆಗುತ್ತೆ, π ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಏನು ಉಳಿಯುತ್ತೆ? 4 × 100 400 R2³ ಈಸ್ ಈಕ್ವಲ್ ಟು 1/4 R1 ಅಂದರೆ ಇಲ್ಲಿದೆ 5 × 5, H ಅಂದರೆ 8. ಸೊ 4 1 4 2 8, R2³ ಈಸ್ ಈಕ್ವಲ್ ಟು 5 25, 25 2 50, 400 ಈ ಕಡೆ ಕೆಳಗೆ ಬರುತ್ತೆ, 0 ಕ್ಯಾನ್ಸಲ್ಲು, 5 1 5 8 1/8 ಆಗುತ್ತೆ. R2³ ಈಸ್ ಈಕ್ವಲ್ ಟು 1/2 ಹೋಲ್ ಕ್ಯೂಬ್ ಅಂತ ಬರಿಬೋದು. 1/2 ಹೋಲ್ ಕ್ಯೂಬ್ ಅಂದರೆ 1/8 ಆಗುತ್ತೆ. ಕ್ಯೂಬ್ ಕ್ಯಾನ್ಸಲ್, R2 ಈಸ್ ಈಕ್ವಲ್ ಟು 1/2 ಸೆಂಟಿಮೀಟರ್, R2 ಈಸ್ ಈಕ್ವಲ್ ಟು 0.5 ಸೆಂಟಿಮೀಟರ್ಸ್ ಬರುತ್ತೆ. ಇದು ಅರ್ಧಗೋಳದ ತ್ರಿಜ್ಯ ಆಗುತ್ತೆ. ಈಗ ಪ್ರತಿ ಸೀಸದ ಗುಂಡಿನ ಘನಫಲ ಕೇಳಿದರೆ, ಪ್ರತಿ ಸೀಸದ ಗುಂಡಿನ ಘನಫಲ ಈಸ್ ಈಕ್ವಲ್ ಟು 4/3πr², 4/3 ಹಂಗೆ ಬರುತ್ತೆ, π 22/7, R2 ಅಂದರೆ 1/2 × 1/2 × 1/2 × 1/2. ಸೊ 2 2 ಮತ್ತು 2 2
2 11 ಸೊ 11 ಉಳಿತು, ಕೆಳಗೆ 21 ಉಳಿತು, 7 3 21. ಸೊ 11/21 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಇದನ್ನು ಬಾಗಿಸಿದ್ರೆ 0.5238 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ಇಲ್ಲಿಗೆ ಕಂಪ್ಲೀಟ್ ಸೊಲ್ಯೂಷನ್ಸ್ ಮುಕ್ತಾಯವಾಗುತ್ತೆ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ವಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಏನಾದರೂ ಕ್ಲಾರಿಫಿಕೇಷನ್ಸ್ ಇದ್ದರೆ ಕಮೆಂಟ್ ಮಾಡಿ, ಆ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಎಲ್ಲ ಡೌಟ್ಸ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದಾಕ್ತೀನಿ ನೀವು ರಿಪ್ಲೈ ಮಾಡಿದರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.